ಆಗ್ತಾ ಇದೆ. ಬರೀ ಅಂತ್ಯಕಾಲದಲ್ಲೂ ಕೂಡ ಹೇಗಾಗತ್ತೆ ಮೊದಲಿಗೆನೆ ವಾಂಗ್ಮನಸಿ ಮನಃ ಪ್ರಾಣೇ ಪ್ರಾಣ ಪರಶ್ಯಾಂ ದೇವತಾಯ ಅದರ ಮಾತು ನಿಂತು ಹೋಗುತ್ತೆ. ಆಮೇಲೆ ಮನಸ್ಸು ಎಚ್ಚರ ತಪ್ಪುತ್ತೆ. ಆಮೇಲೆ ಪ್ರಾಣ ಹೋಗಿ ತೇಜಸ್ಸು ಹೋಗಿಬಿಡುತ್ತೆ. ಸೊ ಜೀವ ಕಡೆ ಬೇರೆ, ಪ್ರೇತ ಕಡೆ ಬೇರೆ. ಗೊತ್ತಾಯ್ತು? ಪ್ರೇತಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರು ಪ್ರೇತಕ್ಕೆ ಮಾಡಿದ ಶೃಂಗಾರ ಅಂತಾರಲ್ಲ ಹಾಗೆ. ಜೀವ ಒಂದಿದ್ರೆ ಇರ್ತಕ್ಕಂಥ ಒಂದು ಹಿರಿಮೆ ಏನು ಯಾವುದಕ್ಕೆ ಬರೋದಿಲ್ಲ, ಜೀವ ಇಲ್ಲದೆ ಹೋದಾಗ ಬರೋದಿಲ್ಲ. ಅಥವಾ ಪ್ರಾಣದೇವರಿದ್ದಾರಾದ್ರಿಂದ ವರ್ಚಸ್ಸು ಬರುತ್ತೆ, ಒಳಗೆ ದೇವರಿದ್ದಾರಾದ್ರಿಂದ ವಿಶೇಷವಾದ ಕಡೆ ಬರುತ್ತೆ. ತೇಜಸ್ ಎಂಬುದು ಮುಖ್ಯವಾದ ಅರ್ಥ ಮಹಾಲಕ್ಷ್ಮಿ ಅಂತ ಅರ್ಥ. ಪ್ರಾಣ ತೇಜಸ್, ಅದಕ್ಕೆ ಕಾಂತಿ ಶ್ರೀ ಅಂತ ಕರೀತಾರೆ. ಇದರೆಲ್ಲ ಏನು ಕಾಣುತ್ತೆ, ಭೇದನ ಅಭೇದನ ಇರೋದಿಲ್ಲ ಇದರಲ್ಲಿ, ಸ್ಪಷ್ಟ ಭೇದನೆ. ಇನ್ನು ಮಲಗ್ತಾನೆ, ಮಲಗಿದಾಗಲೂ ಕೂಡ ಜೀವ ಏನಾಗ್ತಾನೆ, ದೇವರ ಹತ್ರ ಹೋಗ್ತಾನೆ ಹೊರತು ದೇವರೇ ಆಗೋದಿಲ್ಲ. ದೇವರೇ ಆಗಿದ್ದರೆ ಮತ್ತೆ ಎಚ್ಚರಣೆ ಆಗಬೇಕಾಗಿದ್ದರು, ಏನೋ ದೇವರಾಗ್ಬಿಟ್ಟಲ್ಲ ಮತ್ತೇನು ಮುಗಿದೋಯ್ತು ಕತೆ. ಹಾಗಿಲ್ಲ. ಹೇಗೆ ಮಲಗಿದಾಗ ಸ್ವಾಪ ಶಬ್ದದ ಅರ್ಥನೇ ಸ್ವ ಅಂದರೆ ದೇವರು, ಹತ್ರ ಹೋಗೋದು ಅಂತ ಅರ್ಥ. ದೇವರ ಹತ್ರ ಹೋಗೋದಕ್ಕೆ ಸ್ವಾಪ ಅಂತ ಕರೀತಾರೆ. ಅಷ್ಟೇ ಹೊರತು ಮುಕ್ತಿನೂ ಹಾಗೇನೆ, ದೇವರ ಹತ್ರ ಹೋಗೋದಕ್ಕೆ ಮುಕ್ತಿ ಅಂತ ಕರೀತಾರೆ. ಇದು ನಾವು ಗೊತ್ತಿಲ್ಲದೆ ಹೋಗೋದು, ಗೊತ್ತಿದ್ದು ಹೋಗೋದು, ಇಷ್ಟೇ ವ್ಯತ್ಯಾಸ. ಗೊತ್ತಿಲ್ಲದೆ ಹೋದಾಗ ನಿದ್ರೆ, ಗೊತ್ತಿದ್ದು ಹೋದರೆ ಅದು ಮೋಕ್ಷ. ಗೊತ್ತಿದ್ದು ಹೋಗ್ಬೇಕಾದ್ರೆ ಏನೇನು ಮಾಡಿರಬೇಕು, ದೊಡ್ಡ ಅಪ್ರೋಚ್, ಇಷ್ಟೆಲ್ಲ ಪ್ರೊಸೆಸ್ ನಡೆದಿರಬೇಕಾಗ್ತದೆ. ಇಲ್ಲೆಲ್ಲ ಭೇದ ಇದೆ ಹೊರತು ಅಭೇದ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಮರ ಗಿಡ ಒಣಗಬೇಕಾದ್ರೂ ಕೂಡ ಯಾವ ಭಾಗದಲ್ಲಿ ಏನಿರೋದಿಲ್ಲ, ಪ್ರಾಣದೇವರಿರೋದಿಲ್ಲ, ಏನಾಗತ್ತದ ಸತ್ತೋಗಿತ್ತು. ಅಲ್ಲಿ ಬರೋ ದೃಷ್ಟಾಂತ ಅಲ್ಲಾದರೆ ಗ್ಯಾಂಗ್ರಿ ದೇಹದಲ್ಲೇ ಕಾಣೋ ದೃಷ್ಟಾಂತ ಅದು. ಆ ಭಾಗ ಮಾತ್ರ ಕೊಡ್ಸೋಗುತ್ತೆ. ಅದಕ್ಕೆ ಅಲ್ಲಿ ಪ್ರಾಣದೇವರ ಸಂಚಾರ ಇಲ್ಲ. ಗೊತ್ತಾಯ್ತಿಲ್ಲ? ಪ್ರಾಣದೇವರು ಬಿಟ್ಟ ತಕ್ಷಣ ಏನಂತ ಕರೀತಾ, ಅರಿತು ಕಡನೆಂದು ಪೇಳುವರು ಬುಧ, ಆ ಭಾಗ ಡೆಡ್ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ಪಾರ್ಷಿಯಲಿ ಡೆಡ್, ಒಂದೊಂದು ಅಂಗ ಡೆಡ್ಡು, ಇಡೀ ದೇಹ ಹೋದ್ರೆ ದೇಹನೇ ಡೆಡ್ ಆಗಿದೆ. ಅದು ಕೊಳೆಯುತ್ತೆ, ಇಡೀ ದೇಹನೇ ಕೊಳೆಯುತ್ತೆ. ಎಲ್ಲದರಲ್ಲೂ ಇರ್ತಕ್ಕಂಥದ್ದು ಸ್ಪಷ್ಟ ಭೇದ ಹೊರತ ಭೇದ ಅಲ್ಲ. ಇದು ಅಷ್ಟೇ. ನೀರು ಹಾಕ್ತಾರೆ, ಪೇಪೀಯಮಾನ ಮೋದಮಾನ ತಿಷ್ಠತಿ. ಎಲ್ಲಿವರೆಗೂ ದೇವರಿರ್ತಾನೋ ಆಗ ಕುಡಿಲಕ್ಕೆ ಬರುತ್ತೆ, ಆನಂದ ಪಡೆ ಎಲ್ಲವನ್ನೂ ಮಾಡ್ತಾನೆ. ಅದಿಲ್ಲದೆ ಹೋದ ಕಾಲಕ್ಕೆ ಬಾಯಲ್ಲಿ ನೀರು ಹಾಕಿದ್ರೆ ಹಾಗೆ ಬರ್ತಿರುತ್ತೆ, ಒಳಗೊಳಗೆ ಸಾಧ್ಯತೆಯೇ ಇಲ್ಲ. ಇದು ಯೋಚನೆ ಮಾಡಿದರೆ ಎಲ್ಲ ಕಡೆಯೂ ಕೂಡ ಸುಖಸ್ಯ ಚಾಪ್ಯಾಯತನಂ ಶರೀರಂ ದುಃಖಸ್ಯ ಚಾಪ್ಯಾಯತನಂ ಶರೀರಂ ಅಚೇತನಂ ಪ್ರಾಕೃತಮೇತದಾಹು ಭೋಕ್ತಾತಯೋ ಚೇತನಕಃ ಶರೀರಿ. ಸುಖಸ್ಯ ಚಾಪಿ ಆಯತನಂ ಶರೀರಂ. ಈ ಸುಖಕ್ಕೆ ಆಶ್ರಯ ಯಾವುದು ಅಂದರೆ ಈ ದೇಹ. ಸುಖ ಪಡಲಿಕ್ಕೂ ಏನು ಬೇಕು, ಯಾವ ಸುಖ, ಬಾಹ್ಯ ಸುಖ, ಒಳಗಿನ ಸುಖಕ್ಕಲ್ಲ. ಬಾಹ್ಯ ಸುಖಕ್ಕೆ ಏನು ಬೇಕು ಅಂದರೆ ದೇಹ ಇರಬೇಕು. ಬಾಹ್ಯ ದುಃಖಕ್ಕೂ ಏನಿರಬೇಕು, ದೇಹ ಇರಬೇಕು. ಸುಖಸ್ಯ ಚಾಪಿ ಆಯತನಂ ಶರೀರಂ ದುಃಖಸ್ಯ ಚಾಪಿ ಆಯತನಂ ಶರೀರಂ. ಅದಕ್ಕೆ ಶರೀರ ಇರೋವರೆಗೂ ಏನು ತಪ್ಪಿದ್ದಲ್ಲ, ಸುಖ ದುಃಖ ತಪ್ಪಿದ್ದಲ್ಲ. ಯಾವ ಶರೀರ, ಹೊರಗಿನ ಶರೀರ, ಭೌತಿಕ ಶರೀರ. ಸ್ವರೂಪ ಶರೀರ ಇದ್ದಾಗ ಬರೀ ಆರೋಗ್ಯ ಹೊರತು ದುಃಖ ಇರೋದಿಲ್ಲ. ಏನ ಕೇಳಿದ್ರೆ ಏನ? ಹಾಂ, ಅಲ್ಲಿಂದ ಸರಿ. ವಿಷ್ಣು ಜೀವ ಇತಿ ಪ್ರೋಕ್ತ. ಅಲ್ಲೇನಾಯಿತು, ಜೀವೇನ ಆತ್ಮನ ಜೀವೇನ ಅನುಪ್ರಭೂತಃ ಅಂತ ಹೇಳಿದ್ರು. ಜೀವ ಅಂದರೆ ಈ ಜೀವ ಅಲ್ಲ. ಜೀವ ಶಬ್ದಕ್ಕೆ ಏನಂತ ಅರ್ಥ, ವಿಷ್ಣು ಅಂತ ಅರ್ಥ. ಅದು ವಿಷ್ಣು ಸಹಸ್ರದ ಜೀವೋ ವಿನಯಿತ ಸಾಕ್ಷಿ. ದೇವರಿಗೂ ಜೀವ ಅಂತ ಹೆಸರಿದೆ, ಹೆಸರಿದೆ ಹೊರತು ಜೀವ ಅಲ್ಲ ಪರಮಾತ್ಮ. ದೇವಪ್ಪ ಅಂತ ಹೆಸರಿಟ್ಟರು, ದೇವ ಅಂತ ಹೆಸರಿದೆ, ಜೀವನೇ. ದೇವರಿಗೆ ಜೀವ ಅಂತ ಎಲ್ಲ ಹೆಸರು ದೇವ್ರನ್ನ ಹೇಳುತ್ತೆ ಅಂದಮೇಲೆ ಜೀವನ ಹೆಸರು ಕೂಡ ದೇವ್ರನ್ನ ಹೇಳುತ್ತೆ. ನಾವೆಲ್ಲ ಜೀವ ಯಾತಕ್ಕೆ ಅಂದರೆ ಬದುಕಿರೋದಕ್ಕಷ್ಟೇ. ದೇವ್ರು ಹಾಗಲ್ಲ, ಎಲ್ಲರೂ ಬದುಕಿಸಿರೋದಕ್ಕೋಸ್ಕರ ಜೀವ ಅಂತ ಕರೀತಾರೆ. ಗೊತ್ತಾಯ್ತಾ? ವಿಷ್ಣು ಜೀವ ಇತಿ ಪ್ರೋಕ್ತ ಸತತಂ ಪ್ರಾಣಧಾರಣ ಸಪ್ರವೀಶ ಶರೀರಂಚ ಸ್ಥಾವರಂ ಜಂಗಮಂ ತಥಾ. ಸ್ಥಾವರ ಶರೀರ, ಜಂಗಮ ಶರೀರ. ಹಾಗಂದ್ರೆ ಏನು, ಇವೆಲ್ಲ ಸ್ಥಾವರ ಶರೀರ ಅಂತ ಕರೆಯೋದಿಲ್ಲ. ಮರಗಿಡಗಳೆಲ್ಲ ಏನವು ಸ್ಥಾವರ. ಅದೇನದು ಇಮ್ಮೂವಬಲ್ ಅಂತ. ಅದೆಷ್ಟೇ ಹೇಳ್ತೀವಲ್ಲ, ಮೊಬೈಲು ಲ್ಯಾಂಡ್ಲೈನ್ ಇದ್ದ ಹಾಗೆ ಅವೆಲ್ಲ ಏನವು, ಅದಕ್ಕೂ ಲೈಫ್ ಇದೆ, ಇದಕ್ಕೂ ಲೈಫ್ ಇದೆ. ಇವತ್ತು ಅದಕ್ಕೆ ಲ್ಯಾಂಡ್ಲೈನ್ ಡೆಡ್ ಆದರೆ ಯಾರು ಉಪಯೋಗಿಸ್ತಾರೆ, ಅದನ್ನು ಯಾರು ಕೂಡ, ಅದಕ್ಕೂ ಲೈಫ್ ಇದೆ. ಅದಕ್ಕೆ ಸತತ ಪ್ರಾಣಧಾರಣ. ಮರಗಿಡಗಳು ಇರಲಿಕ್ಕೂ ದೇವರ ಅನುಗ್ರಹ ಬೇಕು. ಚೇತನ ಎಂತ ಬೇರೆ ಪ್ರಾಣಿಗಳ ದೇಹ ಇರಲಿಕ್ಕೂ ಬೇಕು, ಮನುಷ್ಯ ದೇಹಕ್ಕೂ ಬೇಕು, ಮುಕ್ತಿಯಲ್ಲೂ ಬೇಕು, ಯಾವ ಕಾಲ ಸ್ವರೂಪ ದೇಹಕ್ಕೂ ಬೇಕು. ಮತ್ತು ದೇವರು ಬಾಹ್ಯ ದೇಹಕ್ಕಷ್ಟೇ ಅಲ್ಲ, ಸ್ವರೂಪ ದೇಹಕ್ಕೂ ಕೂಡ ಬೇಕು. ಅನಾದಿ ಕಾಲದಿಂದ ಬೇಕು, ಈಗಲೂ ಬೇಕು, ಅನಂತ ಕಾಲದವರೆಗೂ ಬೇಕು.
ಮಹಾಭೂತಾನಿ ಚ ವಿಭು ಸಪ್ರವೇಶ ಶರೀರಂಚ ಸ್ಥಾವರಂ ಜಂಗಮಂ ತಥಾ ಮಹಾಭೂತಾನಿ ಚ ವಿಭು ತ್ರಿವೃತ್ಕರಣಪೂರ್ವಕಂ ಸಂಸಾರಿಣಂ ಭ್ರಾಮಯತಿ ಸದೈವ ಅಜ್ಞತ್ವಲಕ್ಷಣಂ. ಮಹಾಭೂತಗಳು ಅಂದರೆ ಪಂಚಮಹಾಭೂತಗಳು, ಪೃಥ್ವಿ ಅಪ್ ತೇಜೋ ವಾಯು ಆಕಾಶ. ಅವುಗಳಲ್ಲಿ ತ್ರಿವೃತ್ಕರಣಪೂರ್ವಕಂ ಸಂಸಾರಿಣಂ ಭ್ರಾಮಯತಿ ಸದೈವ ಅನ್ಯತ್ವಲಕ್ಷಣಂ. ಸಂಸಾರಿಯನ್ನು ಹೇಗೆ ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿ ಇದ್ದಾನೆ, ವಿದ್ಯಾರ್ಥಿಯಾಗಿದ್ದಾಗೆ ಕಲಿಬೇಕೆ ಹೊರತು ಅದೇನಾಗೋದಿಲ್ಲ, ಬೇರೆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಅವನ ಕೆಲಸ ಜೀವನಾದವನು ಜೀವನಾಗೇ ಇರ್ತಾನೆ ಹೊರತು ಯಾವ ಕಾಲಕ್ಕೆ ಏನಾಗೋದಿಲ್ಲ, ದೇವರಾಗೋದಿಲ್ಲ, ತನಗಿಂತ ಉತ್ತಮನೂ ಆಗೋದಿಲ್ಲ, ಬೇರೆಯವರೂ ಆಗೋದಿಲ್ಲ. ಏನು ಮಾಡಿದ್ರು ಏನಾಗೋದಿಲ್ಲ, ಬಿ ಆಗೋದಿಲ್ಲ, ಬಿ ಏನಾದರೂ ಎ ಆಗೋದಿಲ್ಲ. ನಾವು ಬರದ ಮಾತ್ರಕ್ಕೆ ಏನಾಗೋದಿಲ್ಲ, ಅದಾಗಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಹಾಗೆ ಒಬ್ಬ ವ್ಯಕ್ತಿ ಏನಾದರೂ ಇನ್ನೊಬ್ಬ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಮತ್ತೆ ಏನು ಮಾಡಿದರೂ ಕೂಡ ಇನ್ನೊಂದು ವಸ್ತು ಆಗೋದಿಲ್ಲ. ಆ ಭೇದ ಅಂಬದು ಏನದು ಎಟರ್ನಲ್, ಹೋಗೋದೇ ಇಲ್ಲ, ಸ್ವಭಾವದಲ್ಲೇ ಇರತಕ್ಕಂಥದ್ದು. ತತ್ವತೋ ಭೇದ ಅಂತ ಅದು ಕೇಳಿದ್ರು. ಭೇದ ಅಂಬದೇನದು ವ್ಯಾವಹಾರಿಕ ಅಲ್ಲ, ತತ್ವತಃ ಭೇದ. ಸಂಸಾರಿಣಂ ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಾಂ ಗತೋಪಿ ಸನ್. ಅದಕ್ಕೊಬ್ಬ ಜೀವ ಯಾವುದೋ ಕಾರಣಕ್ಕೆ ಮರಗಿಡಾಗಿ ಹುಟ್ಟಿದಾಗಲೂ ಕೂಡ ನೀರು ಎಲ್ಲ ಎತ್ತಾದಾಗ ಆನಂದವಾಗ್ಲಿಕ್ಕೆ ಕಾರಣ ಬರೀ ನೀರಲ್ಲ. ಇವತ್ತು ನಾವು ನೀರು ಕುಡಿದು ಕೂಡ ಸಂತೋಷ ಬರೀ ನೀರಿನಿಂದ ಅಲ್ಲ. ಏನಿರಬೇಕಲ್ಲಿ ರಸೋಹಂ ಅಪ್ಸು ಕೌಂತೇಯ. ಆ ನೀರಿನಲ್ಲಿ ಒಂದು ನಮಗೆ ಇದು ಕಾಣಬೇಕು ಒಂದು ರೀತಿ. ಅದು ಕಾಣೋದು ದೇವರ ಅನುಗ್ರಹ ಬೇಕೆ ಹೊರತು ಕಾಣೋದಿಲ್ಲ. ಗೊತ್ತಾಯ್ತು. ಅನ್ನದಲ್ಲಿ ರುಚಿ ಇದೆ, ನಾಲಿಗೆ ಕೆಟ್ಟೋಗಿದೆ, ವಿಷ ಕಂಡ ಕಾಣುತ್ತೆ. ಗೊತ್ತಾ, ಬ್ಲಾಕ್ ಮಾಡಿದ್ದಾನೆ ದೇವರು, ನಮಗೆ ತೋರಿಸ್ತಾನಾಗ. ನಮ್ಮ ನಾಲಿಗೆ ರುಚಿ ಶಕ್ತಿ ಕೂಡ ನಮ್ಮಲ್ಲಿ, ನಮ್ಮ ಕೈಯಲ್ಲಿಲ್ಲ. ನಾವೇ ಸ್ವತಂತ್ರ ಆಗಿದ್ರೆ ಏನು ಮಾಡ್ಬೋದಾಗಿತ್ತು? ಸ್ವಲ್ಪ ದೂರ ಹೋಗೋದ ಅಂದ್ರೆ ರುಚಿ ನೋಡ್ತೇನೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಹೋಗೋರಿಗೆ ಅನುಭವಿಸ್ಬೇಕಾಗಿದೆ, ಸ್ವಾತಂತ್ರ್ಯ ಇಲ್ಲ. ಗೊತ್ತಾಯ್ತಾ. ದೇವರು ಕೊಟ್ಟಾಗ ಏನಾಗುತ್ತೆ, ಅರ್ಜೆಂಟ್ಗೆ ಏನೋ ಮಾಡಿಬಿಟ್ಟಿರ್ತಾರೆ, ಸಿಕ್ಕಾಬಿಟ್ಟು ರುಚಿಯಾಗಿಬಿಟ್ಟಿರ್ತದೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಮಾಡಿದ್ದು 3 ತಾಸು ಕೆಟ್ಟು ಹಾಳಾಗೋಗುತ್ತೆ. ಅದೆಲ್ಲ ಯಾರ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ನಾವು ಪ್ರಯತ್ನ ನಾವು ಮಾಡಬೇಕು, ಅದು ತಪ್ಪಲ್ಲ. ಆದರೆ ಅದು ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಯಾವುದು? ದೇವರ ಅನುಗ್ರಹಣೆ. ದೈವಂಚೈವಾತ್ರ ಪಂಚಮಂ, ಭಗವದ್ಗೀತೆ ಹೇಳುತ್ತೆ. ಅಲ್ಟಿಮೇಟ್ ಅಂದರೆ ದೇವರೇನೆ. ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಾಂ ಗತೋಪಿ ಸನ್ ಇತಿ ಚ. ಅಕಸ್ಮಾತ್ ಕರೆಂಟ್ ಹೋಯಿತು, ಬಾವಿನೇ ಸೇರ್ಕೋಬೋದು. ಕರೆಂಟ್ ಹೋಯ್ತು, ಬೋರ್ವೆಲ್ ಇರ್ತೊಳಕ್ಕಾಗತ್ತಾ? ಸಾಧ್ಯ ಇದೆಯಾ? ಇಂಪಾಸಿಬಲ್. ಗೊತ್ತಾಯ್ತಾ. ಎಷ್ಟು ಕೊಡ ಬಿಡ್ಲಿಕ್ಕಾಗತ್ತೆ ಅದರಲ್ಲಿ? ಏರು ಬಿಟ್ಟರು ಸಾಧ್ಯ. ಬಾವಿ ನೀರಿಗಿದೆ, ಅದಕ್ಕಿಲ್ಲ. ಬಾವಿ ನೀರಿಗೆ ಕೊಡ ಏನು ಬೇಕು, ಮತ್ತೆ ಹಗ್ಗ ಕೊಡಗಳೆಲ್ಲ ಬೇಕು, ಅದಿಲ್ಲ, ಮತ್ತೆ ನಿಂತೋಯ್ತು ಕೆಲಸ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಮ್ಮ ಡಿಪೆಂಡೆನ್ಸ್ ಎಷ್ಟಿದೆ ದೇವರ ಮೇಲೆ. ಟೋಟಲಿ ಎಲ್ಲ ಕಾಲದಲ್ಲೂ, ಎಲ್ಲ ಕೆಲಸಕ್ಕೂ, ಎಲ್ಲ ರೀತಿಯಲ್ಲೂ ಕೂಡ ನಾವೇನಾಗಿದ್ದೇವೆ ಗೊತ್ತಾ. ಯಾವ್ರಿಗೆ ಹೋದ್ರೂ ಆಕ್ಸಿಜನ್ ಅಂತೂ ಬೇಕಾ ಇಲ್ವೋ? ಇವರಲ್ಲಿ ಆಕ್ಸಿಜನ್ ಬೇಕಿಲ್ಲ ಅಂತ ಅರ್ಥ ಇಲ್ಲ. ಅದಕ್ಕೇನು ಬರಲ್ಲ. ನೀರಿದೆಯಾ, ಗಾಡಿ ಇದೆಯಾ, ಎರಡೂ ಇಲ್ಲದೆ ಹೋದ್ರೆ ಬದುಕಲಿಕ್ಕಾಗೋದಿಲ್ಲ. ಎಲ್ಲ ಕಾಲಕ್ಕೂ ಬೇಕಾದ ಅನ್ನ ಎಲ್ಲ ಕಾಲಕ್ಕೂ ಬೇಕಿಲ್ಲ. ಗೊತ್ತಾ. ಎರಡ ಕಾಲಕ್ಕೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಬೇಕಿರ್ಬೇಕು ಜೇನಿಗಳು, ಎಲ್ಲರೂ ಇರ್ಲಿಕ್ಕಾಗೋದಿಲ್ಲ. ಅನ್ನ ಇಲ್ಲದೆ ದಿವಸಗಟ್ಟಲಿರ್ತಾನೆ, ಆದರೆ ಗಾಡಿ ಇಲ್ಲದೆ ನಿಮಿಷಗಟ್ಟಲಿರ್ಲಕ್ಕೂ ಆಗೋದಿಲ್ಲ. ಅದನ್ನೆಲ್ಲ ಹೇಳೋದಕ್ಕೆ ಇದೆಲ್ಲ ಭೇದವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ತತ್ತೇಜ ಐಕ್ಷತ ತಾ ಆಪ ಐಕ್ಷಂತ ಇಮಾಸ್ತಿಸ್ರೋ ದೇವತಾ ಇತಿ ಪೂರ್ವಮೇವ ಚೇತನತ್ವ ಸಿದ್ಧೇ. ಅಲ್ಲಿರ್ತಕ್ಕಂಥದ್ದು ಜಡದ ಬಗ್ಗೆ ಅರ್ಥ ಮಾಡಬಾರದು, ಚೇತನದ ಬಗ್ಗೆನೇ ಮಾಡಬೇಕು. ಅಲ್ಲೇನು ಹೇಳ್ತಾರೆ? ತತ್ತೇಜ ಐಕ್ಷತ, ತೇಜಸ್ಸು ನೋಡಿತು. ತೇಜಸ್ಸು ನೋಡುತ್ತಾ? ತೇಜೋಭಿಮಾನಿ ದೇವತಾ ನೋಡಿದ್ರು ಅಂತ ಅರ್ಥ. ಮೃದಬ್ರವೀತ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕಂದ್ರೆ. ತಾ ಆಪಹ ಐಕ್ಷಂತ, ನೀರುಗಳು ನೋಡಿದವು. ಇಮಾಸ್ತಿಸ್ರೋ ದೇವತಾ, 3 ಜನ ದೇವತೆಗಳು. ಮುಂದೆ ಹೇಳ್ಬಿಟ್ಟು ಕೊನೆಗೆ ಹೇಳಿದ್ರು ಇವೆಲ್ಲ ದೇವತೆಗಳು ಅಂತ ಹೇಳಿದ್ರು. ಇವರೆಲ್ಲ ದೇವತೆಗಳು. ಬಿಲ್ಡಿಂಗ್ ತೋರಿಸಿ ಆಫೀಸ್ ಅಂತ ಕರೆಯೋದಿಲ್ಲ. ಗೊತ್ತಾಯ್ತು. ಆಫೀಸರ್ ಇರಬೇಕು, ವರ್ಕ್ ಮಾಡಬೇಕಾದ್ರೆ. ದೊಡ್ಡ ಬಿಲ್ಡಿಂಗು ಆಫೀಸ್ ಅಲ್ಲ, ಗುಡಿಸಲು ಆಫೀಸು. ಇಲ್ಲಿ ಟೆಂಟ್ ಹಾಕಿರ್ತಾರೆ, ಎಲೆಕ್ಷನ್ಗೆಲ್ಲ ಹೋಗ್ತಾರೆ, ಟೆಂಟ್ ಹಾಕಿರ್ತಾರೆ. ಗೊತ್ತಾಯ್ತಾ. ಅದು ಆಫೀಸ್ ಆಗುತ್ತಿದೆ. ಇದು ಅರ್ಥ ಮಾಡ್ಕೊಂಡು ಜೀವ ಇಲ್ಲದೆ ಹೋದರೆ ಆ ಜಡಕ್ಕೇನಿಲ್ಲ, ಯಾವ ಶಕ್ತಿಯೂ ಇಲ್ಲ. ಜ್ಞಾನ, ಇಚ್ಛಾ, ಕ್ರಿಯಾ 3 ಕೂಡ ಜಡಗಳಿಗೆ ಇಲ್ಲ. ಜೀವೇನ ಆತ್ಮನ ಅನೇನ ಜೀವೇನ ಆತ್ಮನ ಇತಿ ಸಂಸಾರಿಣಃ ಪುನಃ ಪ್ರವೇಶೋ ನಯುಕ್ತಃ ಅತಃ ತತ್ರ ಜೀವಶಬ್ದೇನ ಪರಮಾತ್ಮೈವ ಅಭೀತಃ. ಅಲ್ಲಿ ಜೀವಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ. ಜೀವೇನ ಆತ್ಮನ ಅನುಪ್ರಭು, ವಾಕ್ಯ ಇರೋದು ಹಾಗೇನೆ. ಜೀವೇನ ಆತ್ಮನ ಅನುಪ್ರಭೂತಃ
ಪೇಪೀಯಮಾನಃ ಮೋದಮಾನಃ ತಿಷ್ಠತಿ ಯತ್ರಾಪಿ ಜೀವಶಬ್ದೋಚಿತಃ ಪರ ಏವ. ಜೀವನಿಗೆ ಆನಂದಾದಿಗಳನ್ನು ಕೊಡಿಸ್ತಾ ಇರೋದು ಪರಮಾತ್ಮನೇ, ಆನಂದ ಪಡಿಸ್ತಿರೋದು ಪರಮಾತ್ಮನೇ. ಇಲ್ಲ ಆನಂದ ಪಡೋ ಶಕ್ತಿ ಬರೋದಿಲ್ಲ. ಅದು ಬರಲಿಕ್ಕೂ ಕೂಡ ಏನಿರಬೇಕು? ದೇವರ ಅನುಗ್ರಹ ಬೇಕು. ಅವ್ರಿಗೆ ಏನು ಬೆಳೆದ್ರು ರುಚಿ ಇರಬೇಕು. ಬಾಯಿ ಬಂದಾಗ ಬೈತಿರ್ತಾರೆ, ಏನು ಮಾಡಿದ್ರೆ ಸಂತೋಷ ಕೊಡೋದಿಲ್ಲ. ಕೆಲವರಿಗೆ ಏನು ಮಾಡಿದ್ರೆ ಭಾರಿ ಸಂತೋಷ. ಯಾರು ಕೊಡಬೇಕದನ್ನು? ದೇವರು ಕೊಡಬೇಕಷ್ಟೆ. ಪೇಪೀಯಮಾನಃ ಮೋದಮಾನಸ್ತು ಸಂಸಾರಿ. ಆ ಕಡೆ ಮಾಡಿಸ್ತಿರೋನೆಲ್ಲ ದೇವರು, ಮಾಡಲ್ಪಡ್ತಿರೋದೆಲ್ಲ ಜೀವ. ನಹಿ ಚೇತನಾದನ್ಯಸ್ಯ ಮೋದಭೋಗಾದಿಕಂ ಯುಜ್ಯತೆ. ಒಂದೊಂದು ಫೈನಲ್ ಸ್ಟೇಟ್ಮೆಂಟ್ಗಳು. ನ ಚೇತನಾದನ್ಯಸ್ಯ ಮೋದಭೋಗಾದಿಕಂ ಯುಜ್ಯತೆ. ಚೇತನದ ಹೊರತು ಬೇರೆಯವರಿಗೆ ಏನಿಲ್ಲ ಮೋದ ಭೋಗ. ಬೇರೆಯವರು ಅಂದರೆ ಯಾರು? ಜಡಕ್ಕೆ ಮೋದ ಭೋಗಾದಿಗಳಿಲ್ಲ. ಅದು ಆನಂದನೂ ಇಲ್ಲ, ಭೋಗ ಮಾಡೋ ಸಾಮರ್ಥ್ಯನೂ ಇಲ್ಲ. ಗೊತ್ತಾಯ್ತಾ? ಆ ಜೀವನಿಗೆ ಮಾತ್ರ ಅದಿದೆ. ಈಗ ಮತ್ತೆ ಸುಖ ದುಃಖ ಎರಡೂ ಇರೋದು ಜೀವನಿಗೆ, ಬರೀ ಸುಖ ಇರೋದು ದೇವರಿಗೆ, ಮುಕ್ತರಿಗೆ. ಲಕ್ಷ್ಮೀದೇವಿ ಸರಿನೇ ಸರಿ. ಇವೆಲ್ಲ ಯೋಚನೆ ಮಾಡಿದರೆ ಸುಖ ದುಃಖದ ಭೋಗ ಬರೋದು ಯಾವಾಗ? ಇವತ್ತು ಡೆಡ್ ಬಾಡಿ ಸುಡ್ತಾನೆ, ಮಗನೇ ಸುಡ್ತಾನೆ. ಗೊತ್ತಾಯ್ತಾ? ಯಾರು ಕೇಸ್ ಹಾಕಲ್ಲ, ಮರ್ಡರ್ ಮಾಡಿದ ಅಂತ ಕೇಸ್ ಹಾಕಲ್ಲ. ಅದು ಜೀವ ಇದ್ದ ಸುಟ್ರೆ ಮರ್ಡರ್ ಅಂತ ಕರೀತಾರೆ. ಯಾತಕ್ಕೆ? ಅದು ಜಡ. ಈಗ ಅವ್ರು ಸುಡ್ತಿರೋದು ಜಡ ದೇಹನ ಹೊರತು ಚೇತನ ಇಲ್ಲ ಅದರೊಳಗೆ. ಇದು ಅರ್ಥ ಮಾಡಿಕೊಂಡ್ರೆ ಇವರು ಅವ್ನ ಮಕ್ಕಳೆಲ್ಲ ತಂದೆ ಕೊಲೆ ಮಾಡಿದ ಲೆಕ್ಕ ಕೊನೆಗೆ. ಹೊತ್ತಾನೆ ಆ ಕೇಸ್ ಒಂದು ಯಾರು ಕನಸು ಮನಸ್ಸಲ್ಲಿ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಜಡ ಪದಾರ್ಥ ಅದು, ಏನಿಲ್ಲ ಅದರಲ್ಲಿ. ಈಗ ಜೀವ ಇಲ್ಲ. ಜೀವ ಇತ್ತಷ್ಟು ಏನಾಗ್ತಿತ್ತದೋ ರೀತಿಯೇ ಬೇರೆ, ಜೀವನ ರೀತಿಯೇ ಬೇರೆ ಆಗೋದು. ಆದ್ದರಿಂದ ಜಡ ಭೋಗ ಅನ್ನೋದು ಜಡವಾದ ಶರೀರಕ್ಕಲ್ಲ, ಒಳಗಿರ್ತಕ್ಕಂಥ ಜೀವನ ಚೇತನಕ್ಕೆ. ಅದಕ್ಕೆ ಆಧಾರ ಕೊಡ್ತಾರೆ. ನ ಚೇತನ ನಹಿ ಅದಕ್ಕೇನೆ ಪಾಪ ಬರೋದು. ನಾವು ಸ್ವಯಂಸೇವೆ ಮಾಡೋದು ಅದಕ್ಕೋಸ್ಕರ. ಪೈರನ್ನು ಕತ್ತರಿಸ್ತಾನೆ, ಗೊತ್ತಾಯ್ತಿಲ್ಲ. ಆಮೇಲೂ ಧಾನ್ಯದಲ್ಲಿ ಜೀವ ಇದೆ. ಡೆಡ್ ತಿಂದರೆ ಬರೋದಿಲ್ಲ. ಇವಾಗ ಜೀವೇನ ಜೀವತಿ ಅಂತ ಒಂದು ಮಾತಿದೆ. ಒಂದು ಜೀವ ಇರಬೇಕು, ಅದರಲ್ಲೂ ಜೀವ ಇರಬೇಕು. ಈ ಮಧ್ಯೆ ಆ ಜೀವ ಬೇರೆ, ಈ ಜೀವ ಬೇರೆ. ಅದರಿಂದ ಬದುಕ್ತಾನೆ. ಡೆಡ್ ಪದಾರ್ಥ ತಿಂತಾರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳು ಕೂಡ ಸತ್ತೋದನ್ನು ತಗೊಳ್ಳಲ್ಲ ಅವು. ಗೊತ್ತಾಯ್ತಾ? ಈಗ ಕೊಂದು ತಿನ್ನುತ್ತೆ ಹೊರತು ಡೆಡ್ ಬಾಡಿ ಹಾಕಿರುತ್ತೆ. ಹುಲಿ ಸಿಂಹ ಯಾವುದೂ ಎಲ್ಲರೂ ಸಂಸ್ಕಾರ ಮೇಲೆ ಏನು ಮಾಡೋದಾಗಿತ್ತು? ಬಿಸಾಕಿ ಬಿಡುವುದಾಗಿತ್ತು. ತಿನ್ನೋದಿಲ್ಲ ಅವೆಲ್ಲ. ಜೀವ ಇರಬೇಕು, ಕೊಲ್ಲಬೇಕು, ಆಮೇಲೆ ತಿಂತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಜೀವ ಎಲ್ಲರೂ ಬದುಕೋದಿಲ್ಲ. ಅದು ಸತ್ತೋಗ್ಬಿಡುತ್ತೆ ಅಷ್ಟೇ. ಅದು ಈ ಸೆಲ್ಸ್ ಇರಬೇಕು. ಜೀವ ಇರ್ತಕ್ಕಂಥ ಸೆಲ್ಸ್ ಇದ್ದರೆ ಮಾತ್ರ ಬದುಕೋದು. ದೇಹಕ್ಕೆ ಅದಿಲ್ಲ, ಜಡವಾದ ದೇಹಕ್ಕೆ ಅದಿಲ್ಲ. ಇದರಿಂದ ಏನು ಗೊತ್ತೇ? ನಾಸ್ತಿಕ್ಕೆ ಮತ ಹೋಯ್ತೀಗ. ಇಷ್ಟೆಲ್ಲ ಹೇಳಿದಾಗ ಜೀವ ಇಲ್ಲವೇ ಇಲ್ಲ, ನಾವು ಬರೀ ಮ್ಯಾಟರ್ ಮಾತ್ರ ಒಪ್ತೇವೆ, ಚೇತನ ಒಪ್ಪೋದಿಲ್ಲ ಅನ್ನೋದು ಉತ್ತರ ಇದೆ. ಹಾಗಿದ್ದರೆ ಚಾರ್ವಾಕನ್ನ ಕೇಳಬೇಕು. ನೀನು ತಂದೆ ಸಂಸ್ಕಾರ ಮಾಡ್ತೀಯೋ ಇಲ್ವೋ? ಹಾಗಿದ್ರೆ ನಿಮ್ದು ತಪ್ಪು ಮಾಡಿದಾಗಲಿಲ್ಲ. ಈಗ ಜೀವ ಇದ್ದಾಗ ಅವಾಗ ಕೊಂದರೆ ಕೊಲೆ ಅಂತೀಯ, ಈಗ ಕೊಂದರೆ ಸಂಸ್ಕಾರ ಅಂತೀಯ. ಯಾಕೆ ವ್ಯತ್ಯಾಸ? ಏನು ಹೇಳಬೇಕು ಅವನೀಗ? ಏನು ಬಾಯಿ ಬಂದು ಉತ್ತರ ಕೊಡ್ತಾರೆ. ನಾವು ವಿಚಾರ ಬೇರೆ. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ರಿ ನೋಡಿದರೆ ಅದು ಜೀವ ಇಲ್ಲ, ದೇರ್ ವಾಸ್ ಸಮಥಿಂಗ್. ಅದೇನು ನಿಮ್ಗೆ ಗೊತ್ತಿಲ್ಲ, ಅದು ಜೀವ ಅಷ್ಟೇ. ಗೊತ್ತಾಯ್ತಾ? ನೀವು ಮಾತಾಡ್ತಿರೋದು ಜೀವನೇ, ಡೆಡ್ ಬಾಡಿ ಮಾತಾಡೋದಿಲ್ಲ. ಯಾಕೆ? ಜೀವನೇ ಇಲ್ಲ ಅಲ್ಲಿ. ಫಸ್ಟ್ ಒಂದು ಚಾರ್ವಾಕ ಮತ ಇವತ್ತು ಮೋಸ್ಟ್ ಪಾಪ್ಯುಲರ್ ಮತ ಅಂದರೆ ಅದೊಂದೇ. ಚಾರ್ವಾಕ ಮತ ಹೆಸರಿಲ್ಲ ಅಷ್ಟೇ. ಅದಕ್ಕೆ ನಿಜವಾಗ್ಲೂ ಏನದು ಪ್ರಾಕ್ಟಿಕಲಿ ಚಾರ್ವಾಕ ಮತನೇ. ಆದರೆ ಅದು ಒಪ್ಪಲೇಬಾರದು. ಎಲ್ಲರೂ ಒಪ್ತಾರೆ. ಆಶ್ಚರ್ಯ ಅಂತ ಕಡೆ ಮನೆಯಲ್ಲೇ ಒಪ್ಪೋದಿಲ್ಲ. ಹಾಗಿರ್ತಾರೆ. ಅದು ಅನುಭವಕ್ಕೆ ವಿರುದ್ಧವಾದ ಮಾತಾಡ್ತಾರೆ ಅಂತ ಅರ್ಥ. ಇದೇನು ಪ್ರತ್ಯಕ್ಷ ಅಲ್ವೇ? ಹಾಗಿದ್ರೆ ಈಗ ಕೊಲೆ ಮಾಡೋದು ಪ್ರತ್ಯಕ್ಷ, ಸಂಸ್ಕಾರ ಮಾಡೋದು ಪ್ರತ್ಯಕ್ಷನೇ. ಮತ್ತು ಈ ಪ್ರತ್ಯಕ್ಷಕ್ಕೆ ಯಾಕೆ ಕೇಸಿಲ್ಲ? ಈ ಪ್ರತ್ಯಕ್ಷಕ್ಕೆ ಯಾಕೆ ಕೇಸಿದೆ? ಇದು ಮಾಡದೆ ಹೋದ್ರೆ ಕೇಸ್ ಹಾಕ್ತಾನೆ. ಗೊತ್ತಾಯ್ತಾ? ಮಾಡದೆ ಹೋದ್ರೆ ಮಾಡ್ತೀವೋ ನಾವೇ ಮಾಡಲ ಅಂತ ಕೇಳಿ ಮುಗಿಸ್ಬಿಡ್ತಾರೆ ಅಷ್ಟೇ. ಅದಕ್ಕಾಗಿ ಸಮಾಜ ಕೆಟ್ಟದದು, ಪರಿಸರ ಹಾಳು ಮಾಡಿಬಿಡುತ್ತೆ. ಪಡಿತಾ ಹೋದಂತೆ ಕೆಟ್ಟ ಹೋಗ್ಬಿಡುತ್ತೆ. ಸುಖಸ್ಯ ಚಾಪ್ಯಾಯತನಂ ಶರೀರಂ ದುಃಖಸ್ಯ ಚಾಪ್ಯಾಯತನಂ ಶರೀರಂ ಅಚೇತನಂ ಪ್ರಾಕೃತಮೇತದಾಹು ಭೋಕ್ತಾತಯೋ ಚೇತನಕಃ ಶರೀರಿ ಇತಿ ಭಾರತ ವಾಕ್ಯ ಕೊಟ್ಬಿಡ್ತಾರೆ. ಸುಖದಕ್ಕೂ ನೆಲೆ ಈ ದೇಹ, ದುಃಖಕ್ಕೂ ನರಕೆ, ಭೋಗಕ್ಕೆ ಶರೀರ ಭೋಗನೇ ಮಾಡಕ್ಕೆ, ಶರೀರದಲ್ಲಿ ಭೋಗ ಮಾಡಕ್ಕೆ ಬರೋದಿಲ್ಲ. ಯಾವ ಭೋಗನೂ ಸಾಧ್ಯ ಇಲ್ಲ. ಅನ್ನ ಒಂದು ಭೋಗ, ರುಚಿ ಒಂದು ಭೋಗ, ತಿನ್ನಕ್ಕೆ ಬರೋದಿಲ್ಲ. ಒಳ್ಳೆ ಚೇತನ ಇದು ಮಾತ್ರಕ್ಕೆ ಬರಬೇಕು. ದೇವರು ಅನುಗ್ರಹ ಮಾಡ್ತಾನೆ. ದೇಹ ಕೊಟ್ಟಾಗ ಏನು ಕೊಟ್ಟಾಗತ್ತೆ? ಅವನಿಗೆ ಎಷ್ಟು ಅನುಗ್ರಹ ಮಾಡಿದೆ. ಈಗ ಅಪಾಯಿಂಟ್ಮೆಂಟ್ ಆಯಿತು, ಅವಾಗ ಕೆಲಸಕ್ಕೆ ಬೆಲೆ ಇದೆ. ಸುಮ್ಮನೆ ಕೂತ್ಕೊಂಡ್ರೆ ಎಡೌಟ್ ಕಳಿಸ್ತಾರೆ ಆ ಕಡೆಗೆ. ಅವ್ನು ಸೈನ್ ಮಾಡಿದರೆ ಬೆಲೆ ಇಲ್ಲ. ಅಪಾಯಿಂಟ್ ಕುತ್ಕೊಂಡ ಆವಾಗ ಅದು ಬೆಲೆ ಬರ್ಲಿಕ್ಕೆ ಶುರುವಾಯಿತು. ಅದು ಹೋಯ್ತಾ.
ಸೊ ದೇವರು ಕೂಡಿಸಿದ್ದಾನೆ ಅಂತ ಕೆಲಸ ಆಗ್ತಿದೆ. ಜೀವಾಪೇತಂ ವಾವ ಕಿಲ ಇದಂ ಮ್ರಿಯತೆ ನ ಜೀವೋ ಮ್ರಿಯತೆ. ಜೀವ ಬಿಟ್ಟು ಜೀವ ಅಪೇತ, ಜೀವ ಉಪೇತ. ಉಪೇತ ಅಂದ್ರೇನೋ ಹೊಂದೋದು, ಅಪೇತ ಅಂದ್ರೇನೋ ಕಳ್ಕೊಳ್ಳೋದು. ಯಾವಾಗ ಜೀವ ಬಿಟ್ಟು ಹೋಗ್ತಾನೆ ಅವ ದೇಹ ಏನಾಗುತ್ತೆ? ಮ್ರಿಯತೆ, ಡೆಡ್ ಅಂತ ಕರೀತಾರೆ. ಡೆಡ್. ಇವತ್ತು ಕರೆಂಟನ್ನೇ ಡೆಡ್ ಅಂತ ಕರೆಯೋದಿಲ್ಲ. ಈಗ ಏನು ಮಾಡಿದ್ರು ಅದು ರಿಪೇರಿ ಆಗ್ತಾ ಇಲ್ಲ. ಸ್ವಿಚ್ ಹಾಕಿಲ್ಲ ಅಷ್ಟೇ, ಸ್ವಿಚ್ ಹಾಕಿದ್ರು ಬರ್ತಾ ಇಲ್ಲ, ಡೆಡ್ ಅದು. ಗೊತ್ತಾಯ್ತಾ? ಡೆಡ್ ಬೇರೆ, ಕನೆಕ್ಷನ್ ತಪ್ಪೋದು ಬೇರೆ. ಅರ್ಥ ಆಯ್ತಾ? ಅವ್ರು ಕಿತ್ತೋಗ್ಬಿಟ್ಟು ಮೇನ್ ಡಿಸ್ಕನೆಕ್ಟ್ ಮಾಡ್ದ, ಅಲ್ಲೇನು ಬರೀ ವೈರ್ ಅಷ್ಟೇ, ಕರೆಂಟ್ ಚಾನ್ಸೇ ಇಲ್ಲ ಅದ್ರೊಳಗೆ. ಬರೀ ಆ ಸ್ವಿಚ್ ಆಫ್ ಮಾಡಿದ್ದ, ಹಾಕಿದ ತಕ್ಷಣ ಬಂದ್ಬಿಡೋದು. ಡಿಸ್ಕನೆಕ್ಟೇ ಮಾಡ್ದ, ಹೊರಟೋಯ್ತು. ಮತ್ತು ತಾನು ಕನೆಕ್ಟ್ ಮಾಡ್ಕೊಂಡೋಗಿಲ್ಲ, ಅಲ್ಲಿಂದ ಪರ್ಮಿಷನ್ ಬೇಕು ಅದಕ್ಕೆ. ಗೊತ್ತಾಯ್ತಾ? ನಿಮಗೆ ಮಾಡಕ್ಕೆ ಬರ್ತಿರ್ಬೋದು, ಮಾಡಾಗಿಲ್ಲ. ಯಾಕೆ? ನಿಮ್ಮ ಸರಿ ನಿಮ್ಮ ಕೈಯಲ್ಲಿಲ್ಲ. ಮನೆಯೊಳಗೆ ರಿಪೇರಿ ಮಾಡಿ ಹೊರಗೆ ರಿಪೇರಿ ಮಾಡ್ಲಿಕ್ಕೆ ಹೋಗಬಾರ್ದು, ಹೋದ್ರೆ ಅಫೆನ್ಸ್. ಅದು ಸರಿಯಾಗಿ ಮಾಡಿದ್ರು ತಪ್ಪೇ. ಮಾಡ್ಲಿಕ್ಕೆ ಬರಬಹುದು ನಿಮಗೆ, ಚೆನ್ನಾಗಿ ಅವನಿಗಿಂತ ಚೆನ್ನಾಗಿ ಮಾಡ್ಬೋದು, ಸ್ಟಿಲ್ ಮಾಡೋ ಹಾಗಿಲ್ಲ. ಯಾರು ಮಾಡ್ಬೇಕು ಅದನ್ನು? ಸಂಬಂಧಪಟ್ಟವನೇ ಮಾಡಬೇಕು. ನಹಿ ಸಂಸಾರಿಣೋ ಮುಖ್ಯತಃ ಜೀವಾಪೇತಂ ವಾ ಕಿಲ ಇದಂ ಮ್ರಿಯತೆ ನ ಜೀವೋ ಮ್ರಿಯತೆ. ಜೀವನಿಗೆ ಸಾವಿಲ್ಲ, ಅದೇ ಭಗವದ್ಗೀತೆ ಹೇಳಿದೆ. ಜೀವನಿಗೆ ಎಂದೂ ಸಾವಿಲ್ಲ. ದೊಡ್ಡ ಮೆಸೇಜ್ ಭಗವದ್ಗೀತೆಯ ಮೆಸೇಜ್ ಏನು ಹೇಳಿದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್ ನಮಗೆ ಗೊತ್ತು, ಲಾ ಆಫ್ ಕನ್ಸರ್ವೇಷನ್ ಆಫ್ ಸ್ಪಿರಿಟ್ ನಮಗೆ ಗೊತ್ತಿಲ್ಲ. ಇದು ದೊಡ್ಡ ಆಶ್ಚರ್ಯ. ಸೈನ್ಸ್ ಅದನ್ನು ಹೇಳಿತ್ತು, ಫಿಲಾಸಫಿ ಇದನ್ನು ಹೇಳುತ್ತೆ. ಗೊತ್ತಾಯ್ತಾ? ಅದು ಅರ್ಥ ಮಾಡಿಕೊಂಡ್ರೆ ಮ್ಯಾಟರಿಗೆ ನಿಮಗೆ ಡೆಸ್ಟ್ರಾಯ್ ಮಾಡೋಕ್ಕಾಗೋದಿಲ್ಲ, ಡಿಸ್ಟ್ರಕ್ಷನ್ ಇಲ್ಲ ಅಂದಮೇಲೆ ಇನ್ನು ಸ್ಪಿರಿಟ್ ಹೇಗಿರುತ್ತೆ? ಅದು ಸ್ಪಿರಿಟ್ ಕಾನ್ಸೆಪ್ಟೇ ಇಲ್ಲ. ಸೈನ್ಸಲ್ಲಿ ಏನಿಲ್ಲ, ಸ್ಪಿರಿಟ್ ಕಾನ್ಸೆಪ್ಟೇ ಇಲ್ಲ. ಸೊ ಮಿಸ್ ಎ ಲಾಟ್ ಅಲ್ಲಿ. ಗೊತ್ತಾಯ್ತಾ? ಜೀವಾಪೇತಂ ವಾವ ಕಿಲದಂ ಮ್ರಿಯತೆ ನ ಜೀವೋ ಮ್ರಿಯತೆ ಇತ್ಯತ್ರಾಪಿ ಜೀವಶಬ್ದ ಪರೇ. ಇಲ್ಲಿ ಮುಖ್ಯವಾಗಿ ದೇವರಿದ್ದಾಗ ಬದುಕಿರ್ತದೆ, ಜೀವ ಇದ್ದಾಗ ಅಂದರೆ ಜೀವ ಇರ್ಲಕ್ಕೆ ಬರೋದಿಲ್ಲ. ಯಾರು ಇರ್ಬೇಕು ಅದಕ್ಕೆ? ಇವನು ಆಫೀಸಿಗೆ ಕೆಲಸ ಮಾಡ್ತಾನೆ, ಮೇನ್ ಆಫೀಸರ್ ಬಂದಿಲ್ಲ, ಲಾಕ್ ಓಪನ್ ಇಲ್ಲ, ಎಲ್ಲ ಕಾಯ್ತಾ ಕೂತಿರ್ಬೇಕಷ್ಟೇ. ಇವ್ರು ಹೊಡೆಯಾಗಿಲ್ಲ ಬೀಗನ, ಅವನ ಕೈಲಿ ಕೀ ಇದೆ, ಅವನೇ ಓಪನ್ ಮಾಡಬೇಕು. ಸೊ ಜೀವ ಒಳಗೆ ದೇವ ಬರಬೇಕಲ್ಲಿ. ಬರದೆ ಹೋದ್ರೆ ಏನಾಗೋದಿಲ್ಲ, ಆ್ಯಕ್ಟಿವೇಟ್ ಆಗಬೇಕು ಅಂತಾರಲ್ಲ ಹಾಗೆ ಇರಬಹುದು. ಆ್ಯಕ್ಟಿವೇಟ್ ಮಾಡೋದು ಯಾರು? ಸ್ವಿಚ್ ಇದೆ, ಅದಕ್ಕೆ ಹಾಕೊಳ್ಳೋಕೆ ಬರಲ್ಲ. ಯಾರು ಬೇಕು ಅದಕ್ಕೆ? ಆಟೋಮೆಟಿಕ್ ಅಂತ ಕರೀತಾರೆ. ಆಟೋಮೆಟಿಕ್ ಕೂಡ ಏನದು? ಸೆಟ್ ಮಾಡಿರೋದು ಹೊರತು ಅದೇ ಮಾಡಿದ್ದಲ್ಲ ಅದು. ಗೊತ್ತಾಯ್ತಾ? ಆಟೋಮೆಟಿಕ್ ಶಬ್ದಕ್ಕೂ ಕೂಡ ಒಂದು ಸ್ಟೇಜಲ್ಲಿ ಯಾರು ಬೇಕೋ? ಒಬ್ಬ ಚೇತನ ಬೇಕೇ ಬೇಕು. ನೈ ಸಂಸಾರಿಡೋ ಮುಖ್ಯತಃ ಪ್ರಾಣಧಾರಕತ್ವಂ ಯುಜ್ಯತೆ. ಒಬ್ಬ ನಮಗೆ ನಮ್ಮ ಪ್ರಾಣಧಾರಣೆ ಮಾಡೋ ಶಕ್ತಿ ನಮಗಿಲ್ಲ. ಇದ್ದಿದ್ರೆ ಯಾರೂ ಸಾಯ್ತಿದ್ದಿಲ್ಲ. ಗೊತ್ತಾಯ್ತಾ? ಸತ್ತೋರ್ತ ಹೇಳೋದು ಎದ್ದು ಬಿಡ್ತಿದ್ದ. ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ? ಅದು ದೇವರಿಗೆ ಮಾತ್ರ ಸಾಧ್ಯ. ಆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಹಳ ಆಶ್ಚರ್ಯ ಅಂದರೆ ಸತ್ತ ಅಷ್ಟೇ. ಬುದ್ಧಿ ಏನು, ಯಾಕೆ ಸತ್ತ ಅಂತ ಯಾಕೆ ಕರೀತಾರೆ? ನಮಗೂ ಹೇಗೆ ಆಗುತ್ತಲ್ಲ. ಯೋಚನೆ ಮಾಡ್ತಾ ಹೋದರೆ ಅದು ನಮ್ಮ ಜ್ಞಾನ ಪೂರ್ತಿ ಬೇರೆ ಚೇಂಜ್ ಆಗಿಬಿಡುತ್ತೆ. ಬ್ರಹ್ಮಣ ತ್ಯಕ್ತ ದೇಹಸ್ಥು ಮೃತ ಇತ್ಯುಚ್ಯತೆ ನರಹ ಇತಿ ಚ. ಅದಕ್ಕೇನೆ ನಹಿ ಸಂಸಾರಿಣೋ ಮುಖ್ಯತಃ ಪ್ರಾಣಧಾರಕತ್ವ ಯುಜ್ಯತೆ. ಸಂಸಾರಿಯಾದ ಜೀವನಿಗೆ ಸ್ವತಂತ್ರವಾಗಿ ಪ್ರಾಣಧಾರಣೆ ಮಾಡೋ ಶಕ್ತಿ ಇಲ್ಲ. ಯಾರಿಗೆ ಶಕ್ತಿ ಇದೆ? ದೇವರಿಗೆ ಮಾತ್ರ ಇರೋದು. ಪ್ರಾಣಧಾರಣ ಶಕ್ತಿ ಇದೆ. ಒಂದು ಕೆಲಸ ಇದೆ, ಒಂದು ಕೆಲಸ ಆಗಬೇಕೀಗ, ಒಂದು ಸೈನ್ ಆಗಬೇಕಷ್ಟೇ ಅದಕ್ಕೆ. ಗೊತ್ತಾಯ್ತಾ? ಇವನು ಹೋಗಿ ಮಾಡಿ ಅಂತ ಹೇಳಾಗಿಲ್ಲ ಕ್ಲರ್ಕು, ಎಲ್ಲ ರೆಡಿ ಮಾಡಿಡ್ಬೋದೇ ಹೊರತು ಮಾಡಿಬಿಡಿ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಮಾಡೋದಿಲ್ಲ ಅಂದರೆ ಬೋದೋಯ್ತಾರೆ. ಅವನಿಗೆ ಅಧಿಕಾರ ಮಾಡೋ ಅಂದರೆ ಮಾಡಬೇಕು. ಯಾರ್ದು ಏನೋ ಮಾಡೋಕ್ಕೆ ಬರೋದು, ಹೇಳಿ ಎಸ್ ಅಂದರೆ ಮಾಡಬೇಕು, ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಮನುಷ್ಯನೇ ಇಷ್ಟು ಡಿಪೆಂಡೆನ್ಸ್ ಹೊಂದಿರಬೇಕಾದ್ರೆ, ಮನುಷ್ಯನಿಗೆ ಎಷ್ಟು ಡಿಪೆಂಡೆನ್ಸ್ ಇರಬೇಕಾದ್ರೆ ಇನ್ನು ಎಲ್ಲ ದೇವರ ಸ್ವಾತಂತ್ರ್ಯ ಎಷ್ಟಿರಬೇಕು, ಉಳಿದವರ ಡಿಪೆಂಡೆನ್ಸ್ ಎಷ್ಟಿರಬೇಕು, ಅದು ತಿಳ್ಕೊಳ್ಳೋದಕ್ಕೆ ಲೈಫ್ ಅಂತ ಕರೆಯೋದು. ನಾವು ಜೀವನ ನೋಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ನಮಗೆ ನಮ್ಮ ಅಸ್ವಾತಂತ್ರ್ಯ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ಮ ಡಿಪೆಂಡೆನ್ಸ್ ಎಷ್ಟಿದೆ ಅಂದರೆ ಇದು ಟೋಟಲ್ ಡಿಪೆಂಡೆನ್ಸ್. ಹಾಗಿದ್ದರೆ ಯಾರು ಅಂತ ಮುಂದಿನ ಪ್ರಶ್ನೆ ಬಂತು. ಆಮೇಲೆ ಡಿಪೆಂಡೆಂಟ್ ಅಂದಮೇಲೆ ಡಿಪೆಂಡೆಂಟ್ ಬರಿರ್ಬೇಕಲ್ಲ. ಅದೇ ಫಿಲಾಸಫಿ. ಅಥಾತೋ ಬ್ರಹ್ಮ ಜಿಜ್ಞಾಸ. ಇದು ಕಾರಣನಾದವನು ಯಾರು ಅಂದರೆ ನಾರಾಯಣ. ಸ ಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಎಲ್ಲಿದ್ದದು? ಇಲ್ಲಿ ವಾಕ್ಯ ಬ್ರಹ್ಮಪಾರ ಸ್ತೋತ್ರ. ನಿತ್ಯ ದೇವ ಪೂಜೆ ಮಾಡಿ ಶುರು ಮಾಡೋಕ್ಕಿಂತ ಮುಂಚೆ ಅಂದ್ರೆ ಹೇಳಬೇಕು. ಇದು ದೇವ್ರು ಮುಟ್ಟಾಗಿಲ್ಲ, ಅದು ಹೇಳಿದ್ಮೇಲೆ ಮುಟ್ಟಬೇಕು ಅಂತ ಅರ್ಥ. ಬ್ರಹ್ಮಣ ತ್ಯಕ್ತ ದೇಹಸ್ಥು ಮೃತ ಇತ್ಯುಚ್ಯತೆ. ಇವೆಲ್ಲ ಮಹಾಭಾರತ ಸಿಕ್ಕುತ್ತಲ್ಲೇ, ಎಲ್ಲ ಕಡೆ ಸಿಗುತ್ತೆ. ಬ್ರಹ್ಮಣ ತ್ಯಕ್ತ ದೇಹಸ್ಥು ಮೃತ ಇತ್ಯುಚ್ಯತೆ ನರಹ. ಮನುಷ್ಯನ ಡೆಡ್ ಅಂತ ಯಾವಾಗ ಕರೀತಾರೆ? ಬ್ರಹ್ಮಣ ತ್ಯಕ್ತ ದೇಹಸ್ಥು. ಪರಮಾತ್ಮ ಕೈ ಬಿಟ್ಟ ಅಂತ ಹೇಳಿದರೆ, ಬಿಟ್ಟು ಹೊರಟಾದ್ರೆ ಅಂತ ಕರೀತಾರೆ.
ಅದು ಸಂಸ್ಕೃತ ಪದ ಸರಿಯಾಗಿರುತ್ತೆ. ಸತ್ತೋದ ಅಂತ ಹೇಳಿ, ಸತ್ತೋದ ಏನರ್ಥ? ಸತ್ ಅಂದರೆ ದೇವರು ಅಂತ ಅರ್ಥ, ದೇವರು ಬಿಟ್ಟೋದ ಅಂತ ಅರ್ಥ. ಸತ್ ಅಂದರೆ ಪ್ರಾಣ ಅಂತ ಅರ್ಥ, ಪ್ರಾಣದೇವರು ಹೋದರು ಅಂತ ಅರ್ಥ. ಎಂಥ ಯಾವ ಜಾತಿಯವ್ರು ಮಾತಾಡ್ಬೇಕಾದ್ರೆ ಪ್ರಾಣ ಹೋಯ್ತು ಅಂತಲೇ ಹೇಳಬೇಕು, ಬರೀ ಮಾಧವರು ಮಾತ್ರ ಅಲ್ಲ, ಯಾರೇ ಹೇಳಬೇಕಾದ್ರೂ ಕೂಡ ಪ್ರಾಣ ಹೋಯಿತು ಅಂತ ಹೇಳಬೇಕು. ಹೊರತು ಬೇರೆ ಏನು ಹೇಳಿದ್ರು ಸತ್ತ ಅಂತ ಅರ್ಥ ಆಗೋದಿಲ್ಲ. ಸತ್ತ ಅಂತ ಅರ್ಥ ಆಗೋದು ಯಾವಾಗ? ಪ್ರಾಣ ಹೋಯ್ತು ಅಂತ ಹೇಳಿದಾಗ ಮಾತ್ರ. ಅದು ಬ್ರಹ್ಮಣ ತ್ಯಕ್ತ, ಬ್ರಹ್ಮ ಶಬ್ದಕ್ಕೆ ಎರಡು ಅರ್ಥ. ಬ್ರಹ್ಮ ಅಂದರೆ ನಾರಾಯಣ ಅಂತಲೂ ಅರ್ಥ, ಬ್ರಹ್ಮದೇವರು ಭಾವ್ಯ ಬ್ರಹ್ಮದೇವರು ಪ್ರಾಣದೇವರು ಅಂತಲೂ ಅರ್ಥ. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ. ಒಬ್ಬ ಮನುಷ್ಯ ಮೃತ ಅಂಥೇಳಿ ಡಿಕ್ಲೇರ್ ಆಗೋದು ದೇವರು ಒಳಗಿಂದ ಹೊರಟಾಗ, ಪ್ರಾಣದೇವರೊಳಗಿಂದ ಹೊರಟಾಗ. ಆವವನು ದೇಹದ ತೊಲಗೆ ಹರಿತಾ ತೊಲಗುವ, ಆಗ ಹರಿತು ಪೆಣನೆಂದು ಪೇಳುವರು ಬುಧ ಜನ. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತಃ ಇತ್ಯುಚ್ಯತೆ ನರಹ ಇತಿ ಚ. ಯಂ ವೈ ಸೌಮ್ಯ ಏತಮಣಿಮಾನಂ ನ ನಿಭಾಲಯಸೆ ಅಸ್ಯ ಸೌಮ್ಯ ಏಷಃ ಅಣಿಮ್ನಃ ಏವಂ ಮಹಾನ್ ನ್ಯಗ್ರೋಧಸ್ತಿಷ್ಠತಿ ಇತ್ಯತ್ರಾಪಿ ಅಣಿಮಶಬ್ದೇನ ಪರಃ ಏವ ಅಭಿಹಿತಃ. ಒಂದು ಮಾತು ಬಂದು ಮತ್ತೆ ಏನದು? ಈಗ ಅವನು ಹೇಳಿದ, ಒಂದು ಆಲದ ಹಣ್ಣು ತಗೊಂಬ ಅಂತ ಹೇಳಿದ, ತಂದ. ಒಡಿ ಅಂತ ಹೇಳಿದ, ಒಡೆದ. ಏನು ಕಾಣಿಸುತ್ತೆ ಅಂದರು? ಬೀಜಗಳು ಕಾಣುತ್ತೆ ಅಂತ ಹೇಳಿದ. ಅದರಲ್ಲಿ ಒಂದು ತಗೋ ಅಂತ ಹೇಳಿದ, ತಗೊಂಡ. ಅದನ್ನು ಮತ್ತೆ ಒಡಿ ಅಂತ ಹೇಳಿದ, ಒಡೆದ. ಏನು ಕಾಣಿಸ್ತೋ? ಏನು ಕಾಣಿಸ್ಲಿಲ್ಲ. ಏನೂ ಕಾಣಿಸ್ಲಿಲ್ಲ. ಇದೆ ಅಲ್ಲಿ, ಕಾಣಿಸ್ಲಿಲ್ಲ ಆದರೂ ಇದೆ. ಯಾತಕ್ಕೆ? ಅದು ಹಾಕಿದ್ರೆ ಎದ್ದು ಬಂದಿದ್ದೆ ಸಾಕ್ಷಿ. ಏನು ಇಲ್ದವ್ರು ಎಲ್ಲ ಕಡೆ ಏನೇನೋ ಬೆಳಿಬೋದಾಗಿ. ನಮಗೆ ಕಣ್ಣಿಗೆ ಕಾಣೋದೊಂದಿದೆ ಅದರೊಳಗೆ. ಬೀಜದವರೆಗೂ ಕಣ್ಣಿಗೆ ಕಾಣಿಸ್ತು, ಒಡೆದಾಗ ಕಣ್ಣಿಗೆ ಕಾಣಿಸ್ಲಿಲ್ಲ. ನಮ್ಮ ಸ್ಟೇಜ್ ಹಾಗೆ, ಒಂದು ಸ್ಟೇಜ್ವರೆಗೂ ಮನುಷ್ಯ, ಆಮೇಲೆ ಊರಿಗೆ ಕಳಿಸ್ತೀರಿ ಯಾರನ್ನೋ, ಈಗ ನೋಡ್ತಾ ಇರ್ತಾರೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹೋಗ್ಬಿಟ್ರು ಅಂತ ಅರ್ಥನಾ? ಇಲ್ಲ. ಹಾಗೆ ಅವ್ರಿಗೆ ನಾವು ಹೋದ್ರು ನಮಗೆ ಅವ್ರು ಹೋದಾಗಾಯ್ತು, ಏನು ಉಪಯೋಗ ಇಲ್ಲ. ನಮಗೆ ಕಾಣಿಸ್ತಾ ಇಲ್ಲ, ಹಾಗೆ ನಮ್ಮ ಕೆಪಾಸಿಟಿ ಮುಗಿದು, ಕಣ್ಣಿನ ಕೆಪಾಸಿಟಿ ಮುಗಿದೋಯ್ತಾರೆ. ಅದಕ್ಕಿಂತ ಹೆಚ್ಚು ಶಕ್ತಿ ಅದಕ್ಕಿಲ್ಲ. ಮುಂದಿನ ಯಾವ ಶಕ್ತಿ? ಈಗ ಫೋನ್ ಮಾಡ್ದೆ, ಆ ಫೋನಿಗೆ ಸಿಕ್ಕವನ, ಇದಕ್ಕೆ ಸಿಕ್ಕ, ಕಣ್ಣಿಗೆ ಕಾಣಲಿಲ್ಲ, ಅದು ಶಬ್ದಕ್ಕೆ ಸಿಕ್ಕ. ಇನ್ನೊಬ್ರು ಯಾರೋ ಅಲ್ಲಿಂದ ಬರ್ತಿದ್ರು, ಅವ್ರು ಹೋಗ್ತಿದ್ರು, ನೋಡಿದೆ ಅಂತ ಹೇಳಿದ, ಸರಿ ಹೋಯ್ತು. ನಮ್ಮ ಕೈಗೆ ಆಗ್ತಾ ಇಲ್ಲ, ನಮ್ಮ ಕಣ್ಣಿಗೆ ಶಕ್ತಿ ಇರೋದು ಅಷ್ಟೇ, ಗೊತ್ತಾಯ್ತಾ? ನಮ್ಮ ಕೈ ಶಕ್ತಿ ಇರೋದು ಇಷ್ಟು ಜಾಸ್ತಿ, ಎಷ್ಟು ಆಗ್ಬೋದು? ಹಿಂಸ ಬಂದು ಬಗ್ಬೋದು, ಅಲ್ಲಿ ಕ್ಲೋಸ್. ದೇವ್ರ ಕೈ ಅಂಥದ್ದು ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಗೊತ್ತಾಯ್ತಾ? ಇವತ್ತು ನೋಡಿ, ಒಂದು ಕ್ಷಣದೊಳಗೆ ಇಲ್ಲಿಂದ ನೀವು ಬೇರೆ ಊರಿಗೆ ಮನೆಗೆ ಹೋಗ್ಬೇಕು, ಎಷ್ಟು ಟೈಮ್ ತೊಗೋತೀರಿ? ಫೋನ್ ಮಾಡ್ತೀರಿ, ತಕ್ಷಣವೇ 10-20,000 ಕಿಲೋಮೀಟ್ರ್ ಹೇಗೆ ಹೋಗುತ್ತದು? ಎದುರಿಗೆ ಕೂತಷ್ಟು, ಎದುರಿಗೆ ಕೂತು ಮಾತಾಡಿದ್ರೆ ಅಷ್ಟು ದೂರದಿಂದ ಕೇಳಿಸೋದಿಲ್ಲ, ಮಾತಾಡಿದ್ರೆ ಅವ್ರಿಗೆ ಕೇಳಿಸ್ತಾ ಇದೆ. ಇದು ಯಂತ್ರದ ಮ್ಯಾಜಿಕ್. ಮಂತ್ರದ್ದು ಭಾರಿ ಜಾಸ್ತಿ. ಇದು ಕಂಪೇರ್ ಮಾಡಲಿಕ್ಕೆ ಯಂತ್ರಕ್ಕೆ ಒಂದು ಲಿಮಿಟ್ ಇದೆ, ಎಷ್ಟು HP ಅಂತಿದೆ, ಇದು ಸ್ಪಿರಿಟ್ಗೆ ಅದಿಲ್ಲ. ಅವನ ಯೋಗ್ಯತೆ ತಕ್ಕಂತೆ ಬೆಳೆಸ್ಕೋಬಹುದು. ವೈ ಸೌಮ್ಯ, ಇಲ್ಲಿ ನೋಡಿದೆಯಲ್ಲ ನೀನೀಗ, ಏನು ಕಾಣಲಿಲ್ವಲ್ಲ, ಅಲ್ಲೇ ಒಂದು ದೊಡ್ಡ ಶಕ್ತಿ ಇದೆ. ಯಾವುದದು? ಅದೇ ದೇವ್ರು ನಿಂತು ಮಾಡಿಸ್ತಾ ಇದ್ದಾನೆ ಅಂಥೇಳಿ. ಏವಂ ಮಹಾನ್ ನ್ಯಗ್ರೋಧ. ಇವತ್ತು ಕರೆಂಟ್ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸ್ತಲ್ಲ. ಮತ್ತೆ ಒಪ್ತಿರೋ ಇಲ್ಲೋ, ಉಪಯೋಗಿಸ್ತಿರೋ ಇಲ್ವೋ? ಮತ್ತು ದೇವ್ರ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಇಲ್ಲ. ಇದು ಕಣ್ಣಿಗೆ ಕಾಣೋದವ್ರು ಇದೆ, ಏನು ಆಶ್ಚರ್ಯ. ನಿಮಗೆ ಕಣ್ಣಿಗೆ ಕಾಣುತ್ತೆ, ಎಫೆಕ್ಟ್ ಕಾಣುತ್ತೆ. ದೇವ್ರ ಎಫೆಕ್ಟ್ ಕಾಣುತ್ತೆ. ಈಗ ಗೊತ್ತಾಯ್ತಾ? ಅಲ್ಲಿ ಶಾಕ್ ಹೊಡಿಸ್ಕೊಂಡಾಗ ಗೊತ್ತಾಯ್ತು. ದುಃಖ ಕೊಡೋರು ಯಾರು? ಮತ್ತೆ ದೇವ್ರಿಗೆ ಶಾಕ್ ಹೊಡಿಸ್ತಾರೆ. ವೈ ಸೌಮ್ಯ, ಡೆಡ್ ಬಾಡಿಗೆ ಶಾಕ್ ಕೊಟ್ಟರೆ ಏನಾಗೋದಿಲ್ಲ, ಗೊತ್ತಾಯ್ತು? ವೈ ಸೌಮ್ಯ ಏತ ಮಣಿಮಾನಂ ನ ನಿಭಾಲಯಸಿ ಅಸ್ಯ ಸೌಮ್ಯ ಏಷಃ ಅಣಿಮ್ನಃ ಏವಂ ಮಹಾನ್ ನ್ಯಗ್ರೋಧ ತಿಷ್ಠತಿ. ಅಲ್ಲಿ ನೋಡಿದರೆ ಕಣ್ಣಿಗೆ ಕಾಣೋದಿಲ್ಲ, ನೋಡಿದ್ರು ಕಣ್ಣೆತ್ತಿ ನೋಡಿದ್ರು ಅಷ್ಟು ಹತ್ರ ಹೋಗಿಬಿಡುತ್ತೆ ಮರ. ಎಂಥ ಮ್ಯಾಜಿಕ್ ಅದು! ದೇವ್ರು ಎಷ್ಟು ಶಕ್ತಿ ಇಟ್ಟಿದ್ದಾರೆ ಅದರೊಳಗೆ. ಇದೆಲ್ಲ ಯೋಚನೆ ಮಾಡಬೇಕು. ಇವತ್ತು ಎಲ್ಲ ಶಾಸ್ತ್ರ ಯಾತಕ್ಕೆ ಗೊತ್ತಾ? ಬಾಟ್ನೇಜಲ್ಲಿ ಯಾತಕ್ಕೆ ಬಂತು ಅಂತ ಕೇಳಿದರೆ, ದೀಪ ಓದಿದಾಗ ದೇವ್ರ ಮಹಿಮೆ ಗೊತ್ತಾಗ್ಲಿಕ್ಕೆ ಅದಿಷ್ಟು ಕೂಡ. ಏನು ಆಶ್ಚರ್ಯ! ಹೊಸ ಪ್ರಪಂಚ. ಈ ಸಸ್ಯ ಪ್ರಪಂಚ ಎಂಟೈರ್ ನ್ಯೂ ವರ್ಲ್ಡ್ ಅದು. ಪ್ರಾಣಿ ಪ್ರಪಂಚ ನ್ಯೂ ವರ್ಲ್ಡ್ ಅದು. ಎಲ್ಲ ಯೋಚನೆ ಮಾಡ್ತಾ ಹೊರಟು ಅದೊಂದು ಪ್ರತಿಯೊಂದು ಏನು ಶಾಸ್ತ್ರ ಕಲಿಯಕ್ಕೆ ಶುರು ಮಾಡ್ಬಿಟ್ಟು ಪ್ರತಿಯೊಂದು ಕೂಡ ಎಲ್ಲ ಎಂಡ್ ಎಲ್ಲಿಗಾಗಬೇಕು? ಕೊನೆಗೆ ದೇವರಲ್ಲಿ ಎಂಡ್ ಆಗುತ್ತೆ. ಅದೇ ಬ್ರಹ್ಮಸೂತ್ರ ಫಿಲಾಸಫಿಯಲ್ಲೇ ಎಂಡ್ ಆಗಬೇಕು. ಇಲ್ದಾದ್ರೆ ಅದಕ್ಕೆ ಬೆಲೆ ಇಲ್ಲ. ಕೈಕಾಲುಗಳಿಗೆ ಬೆಲೆ ಎಲ್ಲಿವರೆಗೂ? ಜೀವ ಇದ್ದರೆ. ಯಾವುದೇ ಶಾಸ್ತ್ರಕ್ಕೆ ಬೆಲೆ ಇರೋದು ತತ್ವಶಾಸ್ತ್ರ ಗೊತ್ತಿದ್ರೆ ಮಾತ್ರ, ಇಲ್ಲದ ಹೋದ್ರೆ ಇರೋದಿಲ್ಲ. ಮಹಾನ್ ನ್ಯಗ್ರೋಹ ತಿಷ್ಠತಿ ಇತ್ಯತ್ರಾಪಿ ಅಣಿಮ ಶಬ್ದೇನ ಪರಏವ ಅಭಿಹಿತ. ಯಾತಕ್ಕೆ ಅಂತ ಕೇಳಿದರೆ, ಅಲ್ಲಿ ಯಾತಕ್ಕೆ ಗೊತ್ತಾ ಕಾಣೋದಿಲ್ಲ ಅದು? ಯಾತಕ್ಕೆ ಕಾಣೋದಿಲ್ಲ ಹೇಳಿ? ಬರೀ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಬ್ಯಾಕ್ಟೀರಿಯಾ ಬರೀ ಕಣ್ಣಿಗೆ ಕಾಣೋದಿಲ್ಲ. ಇದು ವೈರಸ್ಗಳು ಭಾರಿ ಕಷ್ಟ, ಮೈಕ್ರೋಸ್ಕೋಪ್ಗೂ ಕಾಣಿಸೋದಿಲ್ಲ. ಇನ್ನೂ ಸೂಪರ್ ಮೈಕ್ರೋಸ್ಕೋಪ್ ಬೇಕು ಅದಕ್ಕೆ.
ಗೊತ್ತಾಯ್ತಾ? ಇವು ಜಡ ಪದಾರ್ಥನೇ ಎಷ್ಟು ಸೂಕ್ಷ್ಮ ಇರ್ಬೇಕಾದ್ರೆ ದೇವ್ರು ಎಷ್ಟು ಸೂಕ್ಷ್ಮ ಇರ್ತಾರೆ. ದೇವ್ರನ್ನ ಏನಂತ ಡಿಫೈನ್ ಮಾಡಿದ್ರೆ ಅದಕ್ಕೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣೋರಣೀಯಾನ್ ಮಹತೋ ಮಹೀಯಾನ್. ಮೆಟೀರಿಯಲ್ ಥಿಂಗ್ಸೇ ತುಂಬ ಸೂಕ್ಷ್ಮವಾದರೆ ಬರೀ ಕಣ್ಣಿಗೆ ಕಾಣೋದಿಲ್ಲ ಅಂದಮೇಲೆ ಇನ್ನು ಸ್ಪಿರಿಚುವಲ್ ಥಿಂಗ್ಸ್ ಕಾಣಿಸೋದೇ ಇಲ್ಲ ಬರೀ ಕಣ್ಣಿಗೆ. ದಿವ್ಯಂ ದದಾಮಿತಿಯ ಚಕ್ಷುವನೇ ಆಗಬೇಕು. ನೀವು ಕರೆಂಟನ್ನು ಮೈಕ್ರೋಸ್ಕೋಪ್ ಹಾಕೊಂಡು ನೋಡಿ, ಕರೆಂಟಲ್ಲಿ ಗೊತ್ತಾಗುತ್ತಾ ನಿಮಗೆ? ಮೈಕ್ರೋಸ್ಕೋಪ್ಗೆ ಗೊತ್ತಾಗೋದಿಲ್ಲ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗೆ ಗೊತ್ತಾ ಕರೆಂಟ್ ಇದೆ ಇಲ್ಲ, ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅಥವಾ ಬೇರೆ ರೀತಿಯಲ್ಲಿ ನೋಡಬೇಕು, ಟೆಸ್ಟರಿಂದ ನೋಡಬೇಕೇ ಹೊರತು ಬೇರೆ ಮೆಥಡ್ ಇಲ್ಲ ಅದಕ್ಕೆ. ಇದು ಹಾಗೆ. ಸಹ ಯಹ ಏಷಃ ಅಣಿಮಾ ಐತದಾತ್ಮ್ಯವಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಇತಿ ಉಕ್ತತ್ವ. ಈಗ ಎಡ್ಡಿ ಬಂದ್ರಿ 9 ದೃಷ್ಟಾಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಏನು ಗೊತ್ತಾಗ್ತಾ ಇಲ್ಲ, ಹೌದಲ್ಲ? ಈಗ ಗೊತ್ತಾಗುತ್ತೆ ನೋಡು ಏನದು. ಸಹಾಯ ಏಷಃ ಅಣಿಮಾ. ಅತಿ ಸೂಕ್ಷ್ಮ ಪದಾರ್ಥ ಗೊತ್ತಲ್ಲ ನಿನಗೀಗ, ಅದೇ ದೇವರು ಅಂತೇಳಿ. ಸೂಕ್ಷ್ಮ ಪದಾರ್ಥನೇ ದೇವರು. ಐತದಾತ್ಮ್ಯವಿದಂ. ಅದಕ್ಕೇನೆ ಕರೆಂಟ್ ಹೊಡಿಸ್ಕೊಂಡಿದ್ದು ಅನುಭವ. ದೇವರಿದೆ ಅನುಭವ ಗೊತ್ತಾಗಬೇಕು. ಗೊತ್ತಾಯ್ತಾ? ಅವ್ರು ಉಳಿದವ್ರು ಹೇಳ್ತಾರೆ ದೇವ್ರನ್ನ ಕಂಡವ್ರಿಗೆ ಗೊತ್ತಿದೆ, ಉಳಿದವ್ರು ಅವ್ರಿಗೆ ಗೊತ್ತಿಲ್ಲ, ಕಾಣಿಸೋದಿಲ್ಲ ಅವರಿಗೆ. ಇಲ್ಲ ಅಂತ ಹೇಳಿ ನಕ್ಕು ಬಿಡ್ತಾರೆ ಅಷ್ಟೇ ಅವನು. ಯಾತಕ್ಕೆ? ಶಾಕ್ ಹೊಡಿಸ್ಕೊಂಡು ಅನುಭವ ಇದೆ ಅವರಿಗೆ, ಇವರು ಹೊಡೆಯೋದಿಲ್ಲ ಅಂತ ಹೇಳಿದ. ಹೇಳ್ತಾರೆ ಮಾರ ನೀನು ಬೇಕಾದ್ರೆ ನಾನು ಬಿಟ್ಟಲ್ಲ ಗೊತ್ತಾಗಿದೆ ಅಂತ ಹೇಳಿದ. ಒಂದ್ಸತಿ ಅಪರೋಕ್ಷ ಜ್ಞಾನ ಬಂತು ಅವರಿಗೆ. ಯಾವ್ದು ಅಪರೋಕ್ಷ ಜ್ಞಾನ ಬಂತು? ಕೆಂಟಿನ ಅಪರೋಕ್ಷ ಜ್ಞಾನ ಗೊತ್ತು. ಇನ್ನು ಬಾಯಿ ಬಿಡೋದಿಲ್ಲ, ಮುಗಿದೋಯ್ತಾರೆ. ಬರೀ ಅಲ್ಲ, ವೈರ್ ಕಂಡ್ರೆ ಸಾಕು ಗಾಬರಿ ಆಗ್ತಾರೆ. ಕರೆಂಟ್ ಇರಲಿ ಬಿಡಲಿ, ಸಹವಾಸ ಬೇಡ ಅಂತ ಹೇಳ್ಬಿಡ್ತಾರೆ. ಆ ಥರ ಯೋಚನೆ ಮಾಡಬೇಕು. ಇದನ್ನು ಬಿಡಿದವರಿಗೆ ಹೇಳಕ್ಕೆ ಬರಲ್ಲ, ಅನುಭವಿಸಿ ತಿಳ್ಕೋಬೇಕು. ಫೈನಲ್ ಕೊನೆಗೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಪ್ರತಿಯೊಂದಕ್ಕೂ ಅಲ್ಟಿಮೇಟ್ ಅಥಾರಿಟಿ ಯಾರಾಗ್ತಾರೆ? ಈಗ ಸಾಕ್ಷಿ. ಈ ಕಡೆಯಿಂದ ಹೋಗಬೇಕು. ಸಾಕ್ಷಿ ಇಂದ್ರಿಯ ಅಂದರೆ ಅದೇ. ಸರ್ವಂ ತತ್ ಸತ್ಯಂ ಸಹ. ಅವನಿದ್ದಾನಲ್ಲ ಅವನೇ ಸರ್ವ. ಸರ್ವ ಅಂದರೆ ಏನರ್ಥ? ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸರ್ವಂ ಖಲ್ವಿದಂ ಬ್ರಹ್ಮ. ಆಲ್ ಅಂತ ಅರ್ಥ. ಆಲ್ ಅಲ್ಟಿಮೇಟ್ ಅಂತ ಅರ್ಥ ಇದೆ. ಅದೇ ಇದು ಅಂತಲ್ಲ, ಅವನು ಇದ್ದಾನೆ, ಅವನು ಭಾರಿ ದೊಡ್ಡವನು, ಅವನು ಆಲ್ ಇನ್ ಆಲ್. ತತ್ ಸತ್ಯಂ ಸಹ ಆತ್ಮ. ಆತ್ಮ ಅಂದ್ರೆ ಅವನೇ. ಅತತ್ವಮಸಿ ಶ್ವೇತಕೇತು. ನೀನು ಅವನಲ್ಲ ತಿಳ್ಕೊಂಡು ಇನ್ನು ಬಿಟ್ಟುಬಿಟ್ರು ಏನು ಹೇಳ್ತಾರೋ ಬರೀ ತತ್ವಮಸಿ ಶ್ವೇತಕೇತು ಅಷ್ಟೇ. ಶ್ವೇತಕೇತು ಏನಿಲ್ಲ, ಇದು ಇಲ್ಲ. ಇಷ್ಟು ಮಾತ್ರ ಹೇಳ್ಬಿಟ್ಟು ಏನು ಮಾಡ್ತಾರೆ? ಮಿಸ್ಗೈಡ್ ಮಾಡಿಬಿಡ್ತಾರೆ. ಆಚಾರ್ಯ ಫುಲ್ ಯಾಕೆ ಕೋಟ್ ಮಾಡಿದ್ರು ಅಂತ ಫುಲ್ ನೋಡಿ ಏನೇನಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸ್ಪಷ್ಟವಾಗಿದೆ. ಅಂದರೆ ಶ್ವೇತಕೇತು ಬಂದ, ತಂದೆ ನಮಸ್ಕಾರನೂ ಮಾಡಲಿಲ್ಲ, ಭಾರಿ ಓದಿದ್ದೇನೆ ಅಂತ ಹೇಳಿದ. ಏನು ಓದಿ? ಎಲ್ಲ ಓದಿಬಿಟ್ಟೆ ಅಂತ ಹೇಳಿದ. ತಕ್ಷಣ ಅಪ್ಪ ಕೇಳಿದ, ಎಲ್ಲ ಓದ್ಬಿಟ್ಟಿಯಾ? ಓ ಎಲ್ಲ ಓದ್ಬಿಟ್ಟೆ. ಹಾಗಿದ್ರೆ ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ, ಅದನ್ನು ತಿಳ್ಕೊಂಡಿಯಾ? ಅರೆ ಶಾಕ್ ಆಯ್ತು. ಅರೆ ಅದ್ಯಾಕೆ ಸಾಧ್ಯ? ಆ ಮಾತಿಗೆ ಡೌನ್ ಆದ ಅರ್ಥ. ಅದ್ಯಾಕೆ ಸಾಧ್ಯ ಅಂತ ಕೇಳಿ ಎಲ್ಲ ಹೇಳ್ತಾ ಬಂದ್ರಾಗ ಏನೇನು ತಿಳ್ಕೊಂಡಿದ್ದೀಯ ನೋಡಿ, ತಿಳ್ಕೊಂಡಿದ್ದೀಯಾ ಅಂತ ಕೇಳಿದ ತಕ್ಷಣ ಏನಾಯ್ತು ಅಲ್ಲಿಗೆ? ಸರೆಂಡರ್ ಆಗ್ತದೆ. ಇಲ್ಲಿ ಅದಕ್ಕೆ ಉಪಕ್ರಮ ಉಪಸಂಹಾರ ನಿನ್ನೆ ಕೇಳಿದ್ರಲ್ಲ, ಉಪಕ್ರಮ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಹೇಗೆ ಸ್ಟಾರ್ಟ್ ಆಯಿತು. ಫಸ್ಟ್ ಅಹಂಕಾರಿಯಾದ ಮಗನಿಗೆ ಅಪ್ಪ ಉಪದೇಶ ಮಾಡ್ತಾ ಇದ್ದಾನೆ. ಅಹಂಕಾರಿಯಾದ ಮಗನಿಗೆ ತಂದೆ ಹೇಳ್ತಾ ಇದ್ದಾನೆ. ಯಾವ ಉದ್ದೇಶ ಇದೆ ಅವನಿಗೀಗ? ಅಹಂಕಾರ ಕಡಿಬೇಕು, ರೋಗ ಕಡಿಬೇಕು. ಅವನ್ನ ಕಡಿಬೇಕಾದ್ರೆ ಏನು ಹೇಳಬೇಕಿತ್ತೀಗ? ನೀನೇ ಭಾರಿ ಅದು ಅಲ್ಲ ಅಂತ ಹೇಳಬೇಕಾಗಿದೆ. ಇದೆಲ್ಲ 9 ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ಇದು ನಿಂದ ಅಲ್ಲ, ಇದು ಒಂದು ಮೇಲೊಬ್ಬನಿದ್ದಾನೆ, ನೀನು ಅವನಲ್ಲ. ಸಾತ್ಮ ಅತತ್ವಮಸಿ ಶ್ವೇತಕೇತು. ಇದು ತತ್ವಮಸಿ ಶ್ವೇತಕೇತು ಮಾಡಿದ್ರು. ಅತತ್ವಮಸಿ ಬಿಟ್ಬಿಟ್ಟು ಆಯಿತು. ತತ್ವಮಸಿನೇ ಇಟ್ಕೊಳ್ಳಿ, ಅದಕ್ಕೂ ಬೇಕಾಷ್ಟು ಅರ್ಥ ಹೇಳ್ತಾರೆ. ಅದು ಕೂಡ ಯಾವ ಪರ ಅರ್ಥ ಹೇಳುತ್ತೆ? ಭೇದ ಪರನೇ ಹೊರತು ಅಭೇದ ಪರ ಅರ್ಥ ಒಂದೂ ಬರೋದಿಲ್ಲ. ಅದು ಇಲ್ಲಿ ಹೇಳೋದಿಲ್ಲ, ಅದು ಬೇರೆ ಅಲ್ಲೇ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ. ಇಲ್ಲಿ ಒಂದು ಅರ್ಥ ಹೇಳಿಬಿಟ್ಟು 9 ದೃಷ್ಟಾಂತದಿಂದ ಭೇದ ಗೊತ್ತಾಗುತ್ತೆ ಹೊರತು ಅಭೇದ ಅಲ್ಲ. ಸ ಆತ್ಮ ಅತತ್ ತ್ವಂ ಅಸಿ ಶ್ವೇತಕೇತೋ ಇತಿ ಉಕ್ತತ್ವ. ಧಾನಾಸುತು ಯಹ ಅಣ್ವ್ಯಃ ಇವಾಧಾನಾಃ ಇತಿ ಸ್ತ್ರೀಲಿಂಗ ಪ್ರಯೋಗಾತ್ ಇವ ಶಬ್ದಸ್ಯ ನ ಅಣಿಮತ್ವಂ ನ ಚತಾ ನ ನಿಭಾಲಯಸೆ. ಅಲ್ಲೇನು ಮಾಡಿದ್ದಾರೆ? ಧಾನಾಸುತು. ಧಾನಾಸು ಎಂಬುದು ಹೇಗೆ? ಸ್ತ್ರೀಲಿಂಗ. ಶೂ ಬಂದರೆ ಪುಲ್ಲಿಂಗ ಆಗ್ತಿತ್ತು. ಇದು ಸು ಬಂದಾಗ ಏನಾಯಿತು? ರಮಾಸು. ರಮಾಶು ಅನ್ನಬಾರದು, ರಾಮೇಶು, ರಮಾಸು. ಯಾಕೆ? ರಾಮ ಪುಲ್ಲಿಂಗದ ಶಬ್ದ, ರಮ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಅಣ್ವ್ಯಃ ಇವಾಧ, ಇವೆಲ್ಲ ಇಮಾಬ ಸ್ತ್ರೀಲಿಂಗ. ಧಾನ ಎಲ್ಲ ಸ್ತ್ರೀಲಿಂಗನೇ. ಸ್ತ್ರೀಲಿಂಗ ಪ್ರಯೋಗಾತ್ ಇವ ಶಬ್ದಾಚ್ಚ ನ ಅಣಿಮತ್ವಂ ನಚತಾ ನ ನಿಭಾಲಯಸೆ. ಇಲ್ಲಿ ಹೇಳ್ತಿರೋದೆಲ್ಲ ಸ್ತ್ರೀಲಿಂಗ ಶಬ್ದ. ಅವೆಲ್ಲ ಅಪ್ಲೈ ಆಗೋದೆಲ್ಲ ಬೀಜಗಳಿಗೆ. ಗೊತ್ತಾಯ್ತಾ?
ಸೂಕ್ಷ್ಮ ಅಂತ ಹೇಳೋದೆಲ್ಲ ದೇವರಿಗೆ. ಆದ್ದರಿಂದ ಎಲ್ಲಿವರೆಗೆ ಕಣ್ಣಿವರೆಗೆ ಕಾಣುತ್ತೋ ಅದು ಮೆಟೀರಿಯಲ್ ಥಿಂಗೆ ಗೊತ್ತಾ. ಎಲ್ಲಿವರೆಗೆ ನೋಡ್ತಾ ಇರ್ತೋ ಮೆಟೀರಿಯಲ್ಲೇ. ಯಾವಾಗ ಪೂರ್ತಿ ಕಾಣದೆ ಹೋಗುತ್ತೆ ಅವಾಗ ಅವ್ರು ಇನ್ನೊಂದು ರೀತಿ ಮಾಡಬೇಕಾಗಿತ್ತು. ನಮ್ಮ ಪ್ರಕಾರ ಈ ರೀತಿ ಕೇಳಬೇಕಾಗಿತ್ತು. ಏನಂತ ನೋಡಿದ, ಏನು ಕಾಣಿಸುತ್ತೆ ಅಂದರು, ಕಾಣಿಸ್ತಾ ಇಲ್ಲ ಅಂದರು. ಹಾಗೆ ಮೈಕ್ರೋಸ್ಕೋಪ್ ತಗೋ ಅಂತ ಹೇಳಬೇಕಾಗಿತ್ತು. ಈಗ ಕಾಣುತ್ತಾ ಅಂದರು, ಈಗಲೂ ಕಾಣೋದಿಲ್ಲ ಅಂದ. ಎಲೆಕ್ಟ್ರಾ ಮೈಕ್ರೋಸ್ಕೋಪ್ ತಗೋ, ಅವರು ಈಗಲೂ ಕಾಣೋದಿಲ್ಲ ಅಂದರು. ಏನು ಗೊತ್ತಾಗೋದಿಲ್ಲ, ಅದು ಅಲ್ಲಿ ದೇವರಿದ್ದಾನೆ ಅಂತ ಹೇಳಬೇಕು. ಯಾಕೆ ಹೇಳಲಿಲ್ಲ ಸ್ಟೆಪ್ನ? ಬೇಕಿಲ್ಲ, ಅದು ಎಲ್ಲ ಕಾಲಕ್ಕೂ ಎಲ್ಲ ಸಿಗೋದಿಲ್ಲ. ಎಲ್ಲ ಕಾಲಕ್ಕೆ ಸಿಗುತ್ತೆ. ಭಾರಿ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತೀಯಾ, ನೋಡು ಏನು ಮಾಡಿದ್ರೆ ಕಾಣೋದು, ಅಲ್ಲಿ ಕ್ಲೋಸ್. ನಮ್ಮ ಮೆಟೀರಿಯಲ್ ವರ್ಲ್ಡ್ ಎಂಡ್ ಆಯ್ತಾನೆ. ಅದು ಜಸ್ಟ್ ಶುರುವಾಗೋದು ಯಾವುದೀಗ? ಅದಕ್ಕೆ ಡಾಕ್ಟ್ರು ಕೂಡ ಸತ್ತಿದ್ದಾರೆ ಅಂತ ಹೇಳಿ ಏನು ಮಾಡ್ತಾರೆ? ನೋಡಿದ ತಕ್ಷಣ ಹೇಳಕ್ಕೆ ಬರಲ್ಲ. ಏನು ಮಾಡ್ತಾರೆ? ಹಣ ಕೊಳತ ಮೇಲೆ ಹೇಳ್ತಾರೆ, ವಿಚಾರ ಬೇರೆ. ಮೊದಲು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ, ಟೆಸ್ಟ್ ಮಾಡ್ತಾರೆ. ಎಷ್ಟೋ ಸಹಿತ ಅದು ಸುಳ್ಳಾಗಿರುತ್ತೆ ಗೊತ್ತಾ ನಿಮಗೆ? ಹೊಟ್ಟಿರ್ತಾರೆ, ಎದ್ದು ಕೂತು ಬಿಡ್ತಾರೆ, ದಾರಿಯಲ್ಲಿ ಹೋಗ್ತಾ ಹೋಗ್ರಿ. ಎಷ್ಟೋ ಸಹಿತ ಹಾಗಾಗಿದೆ ಗೊತ್ತಾರೆ, ಪೇಪರ್ ಬಂದಿದೆ ಆ ವಿಷಯಗಳೆಲ್ಲ. ಅವಾಗ ಸತ್ತೋನ್ ಬದುಕಿಲ್ಲ, ಅದು ಆ್ಯಕ್ಚುಲಿ ಆಗಿದ್ದೇನೋ ಇನ್ನೂ ಸತ್ತೇ ಇಲ್ಲ ಪೂರ್ತಿಯವರು. ಅಂದರೆ ಇವರಿಗೂ ಗೊತ್ತಾಗದಷ್ಟು ಸೂಕ್ಷ್ಮ ಅಂತ ಅರ್ಥ. ಅವನೇನು ಡಾಕ್ಟ್ರು ಮೋಸ ಮಾಡಿದ್ದಾನೆ ಅಲ್ಲ, ಅವನ ಕೈಲಿ ಆಗಿಲ್ಲ ಅಷ್ಟೇ, ಅಜ್ಞಾನ. ಅದು ಪರ್ಪಸ್ಲಿ ಮಾಡಿದರೆ ಮೋಸ, ಅದು ಪರ್ಪಸ್ಲಿ ಮಾಡಿಲ್ಲ ಅಜ್ಞಾನ. ಅಂದರೆ ನಮಗೆ ಅಜ್ಞಾನ ಎಷ್ಟರ ಮಟ್ಟಿಗೆ ಅಂತ ನಮಗೆ ಕಣ್ಣಿಗೆ ಕಾಣೋದ್ರಲ್ಲೇ ತಪ್ಪು ಮಾಡ್ತಿರ್ಬೇಕಾದ್ರೆ ಇನ್ನು ಕಾಣದ ದೇವ್ರ ಬಗ್ಗೆ ನಾವೆಲ್ಲ ಮಾತಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಶಾಸ್ತ್ರದ ಮೇಲೆ ಬೇಸರ ಆಗಬೇಕು ಅಂತ ಬೇರೆ ಅಲ್ಲ. ದಾನ ಸುತ್ತು ಯಾರೋ ಡೆತ್ ಸರ್ಟಿಫಿಕೇಟ್ ಒಪ್ಪೋದಿಲ್ಲ. ಯಾರು ಕೊಡಬೇಕು ಡೆತ್ ಸರ್ಟಿಫಿಕೇಟ್ನ? ಡಾಕ್ಟ್ರೇ ಕೊಡಬೇಕು. ಈ ಫಿಲಾಸಫಿ ಬಂದು ಎಲ್ಲರೂ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್, ಯಾರು ಬೇಕಾದ್ರೂ ಕೊಟ್ಬಿಡ್ತಾರೆ. ಕೊಡಬಾರ್ದು. ನಾನು ಫಿಲಾಸಫರ್ ಅಲ್ಲ, ನಾನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಬೇಕೆ ಹೊರತು ಕೊಡ್ಲಿಕ್ಕೆ ಹೋಗಬಾರ್ದು. ಎಲ್ಲದಕ್ಕೂ ಇವ್ರು ಒಪ್ತಾರೆ ಜನ. ಕೊಡೋದು ದಡ್ತಾನ ಒಂದು, ಒಪ್ಪೋದು ಇನ್ನೊಂದು ದಡ್ತಾನ ಒಂದು. ನೀನು ಹೇಳೋದಕ್ಕೆ ಹೂ ಅರಿಯೋ ಅಂತ ಕೇಳ್ತಾರೆ. ಇದು ಸರಿಯಾಗಿರೋದು ನಿನಗೆ ಗೊತ್ತು. ಕಣ್ಣಿಗೆ ಎದರದೇ ಕಾಣಿಸೋದಿಲ್ಲ, ನಿನ್ನ ಕಣ್ಣೇ ನಿನಗೆ ಕಾಣಿಸೋದಿಲ್ಲ. ನಮ್ಮ ಕಣ್ಣು ನಮಗೆ ಕಾಣಿಸುತ್ತಾ? ಕಣ್ಣು ಎಲ್ಲದನ್ನು ನೋಡುತ್ತಾ, ಅದನ್ನು ನೋಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅದು ನಮ್ಮ ಲಿಮಿಟೇಷನ್ ದೇವರು ತೋರಿಸಿರೋದು. ನಮ್ಮ ಬೆನ್ನೇ ನಮಗೆ ಕಾಣಿಸೋದಿಲ್ಲ. ಇವೆಲ್ಲ ಏನು ತೋರಿಸುತ್ತೆ? ತೀರ ತಿರಿದ್ರೆ ಕತ್ತು ಬರೆದೋಗುತ್ತೆ ಅಷ್ಟೇ, ಪೂರ್ತಿ ನೋಡ್ಬೇಕು ಸಾಧ್ಯ ಇಲ್ಲ. ದೇವರು ತೋರಿಸ್ತಾರೆ. ಎಲ್ಲ ಇಟ್ಟು ಕಾಣದೇ ಇರೋದು ಒಂದಿದೆ ಅಂತ ಹೇಳಿದ್ರೆ ನಮ್ಮ ಬಾಡಿನೇ ಸಾಕ್ಷಿ. ಅದು ಧಾನಾಸುತು ಅನ್ಯಃ ಇವ ಇಮಾಧಾನಾಹ ಇತಿ ಸ್ತ್ರೀಲಿಂಗ ಪ್ರಯೋಗ ಇವ ಶಬ್ದಾಚ್ಚ ನಾಣ್ಯಮತ್ವಂ ರಚತಾ ನಾನಿಭಾಲಯಸೇ ಐತದಾತ್ಮ್ಯವಿದಂ ಸರ್ವಂ ಏತತ್ ಹೇಳ್ತಾರೆ. ಇತ್ತೇತದೀಯಂ, ಇದಿಷ್ಟು ಏನು ಅಂದರೆ ಐತದಾತ್ಮ್ಯ ಏತದೀಯಂ, ಎಲ್ಲ ದೇವರದೇನೆ, ಎಲ್ಲ ದೇವರದೇ. ಕೆಲಸ ಯಾವುದು ಆಫೀಸರ್ ತೊಗೊಳಕ್ಕೆ ಹೋಗ್ತಾರೆ, ತೊಗೊಳಕ್ಕೆ ಬರೋಲ್ಲ, ಇದು ಆಫೀಸರ್, ನನಗೂ ಪವರ್ ಇಲ್ಲ, ಮೇಲವ್ರು ಹೇಳಬೇಕು. ಎದುರಿಗಿದೆ ತೊಗೊಳ್ಬಹುದು, ಕೈ ಇದೆ, ತೊಗೊಳಗಿಲ್ಲ. ಯಾತಕ್ಕೆ? ಅಧಿಕಾರ ಇಲ್ಲ. ಅದೇ ರೀತಿ ನಾವು ತಿಳ್ಕೊಬೇಕೀಗ. ಈ ಜಗತ್ತಲ್ಲಿ ನಾವು ಇದ್ರೂ ಕೂಡ ನಮ್ಮ ಕೈಲಿಲ್ಲ, ನಮ್ಗೆ ಅಧಿಕಾರ ಇಲ್ಲ. ಅದಕ್ಕೆ ಸಾಧನೆ ಮಾಡೋಕ್ಕೆ ಕಟ್ಟೆ ಕಳಿಸಿದ್ದಾರೆ ಹೊರತು ಏನು ಮಾಡೋಕ್ಕಿಲ್ಲ. ನಾವು ಇದನ್ನು ನಮ್ಮದು ಎಲ್ಲರೂ ಹೋಗ್ತಾ ಚೂರು ಒಯ್ದುಬಿಟ್ಟಿದ್ರೆ ಜಗತ್ತು ಪೂರ್ತಿ ಹೋಗ್ಬಿಡ್ತಿದೆ. ಜೊತೆ ಹೋಗ್ತಾ ಚೂರು ಒಯ್ದುಬಿಟ್ರೆ ಒಂದೊಂದು ಚೂರು ಎಲ್ಲ ಜೋಬಲ್ ಹಾಕಿ ಕೊಡೋಗ್ಬಿಟ್ಟಿದ್ರೆ ಏನೇನು ಇರ್ತಿದೆ. ಯಾರು ಏನೇನು ಮುಟ್ಟಾಗಿಲ್ಲ. ಆಫೀಸ್ ಬಿಡ್ಬೇಕಾದ್ರೆ ಹ್ಯಾಕೆ ಖಾಲಿ ಮಾಡಿ ಬರ್ತಾನೆ ಹಾಗೆ ಬರೀ ಕೈಲಿ ಹೋಗ್ಬೇಕೆ ಹೊರತು ಏನು ತೊಗೊಂಡೋಗ್ಲಿಕ್ಕೆ ಬಿಡೋದು. ಅದು ಎಲ್ಲ ದೇವರಿಗೆ ಸೇರಿದ್ದು. ಆಗ ಈಶಾವಾಸ್ಯ ವಿಧಂ ಸರ್ವಂ ಅಂತ ಅರ್ಥ. ಈಶಾವಾಸ್ಯ ವಿಧಂ ಸರ್ವಂ, ಸರ್ವಂ ಕಲ್ವಿದಂ ಬ್ರಹ್ಮ. ನಮ್ಮದಾಗಿ ಯಾರಿಗೂ ಇಲ್ಲ, ಇನ್ನೊಬ್ಬರಿಗೆ ಆಧಿಪತ್ಯ ಅನ್ನೋದು ಇಲ್ಲವೇ ಇಲ್ಲ, ದೇವರಿಗೆ ಮಾತ್ರ. ಐತದಾತ್ಮ್ಯಮಿತ್ತೇತದೀಯಂ ಸಹ ಆತ್ಮ ಇತಿ ಆತ್ಮಶಬ್ದಶ್ಚ ಪರೇವ. ಆತ್ಮ ಅಂತೇನು ಉಪಯೋಗಿಸಿದ್ದಾರೆ, ಇದು ಪರಮಾತ್ಮನ ಬಗ್ಗೆ ಹೇಳೋ ಮಾತೇ ಹೊರತು ಬೇರೆಯವ್ರ ಬಗ್ಗೆ ಅಲ್ಲ. ಮುಖ್ಯವಾಗಿ ಆತ್ಮಶಬ್ದಕ್ಕೆ ಏನಂತ ಅರ್ಥ? ದೇವರು ಅಂತ. ಜೀವ ಭೂ ಆದಿ ಆಯತನಂ ಸ್ವಶಬ್ದಾತ್ ಅಂತ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ. ಸ್ವಶಬ್ದ ಆತ್ಮಶಬ್ದ ಅಂದರೆ ಸ್ವಶಬ್ದ ಅಂದರೆ ಏನು ಹಾಗಿದ್ರೆ? ಎಕ್ಸ್ಕ್ಲೂಸಿವ್ ನೇಮ್ ಅಂತ ಅರ್ಥ. ಬೇರೆ ಉಪಯೋಗಕ್ಕೆ ಬರೋದಿಲ್ಲ. ಪರ್ಸನಲ್ ಫೋನ್ನ ಉಳಿದವ್ರು ಮುಟ್ಟಾಗಿಲ್ಲ. ಆಫೀಸ್ ಫೋನ್ನ ಉಳಿದವ್ರು ಅಟೆಂಡ್ ಮಾಡ್ಬೋದು, ಪರ್ಸನಲ್ ಫೋನ್ನ ಮುಟ್ಟಾಗಿಲ್ಲ. ಆ ಹೊಡ್ಕೊಂಡ್ರೆ ಸುಮ್ಮನೆ ಕೂತಿರ್ಬೇಕು ಹೊರತು ಇವ್ರು ತೆಗಿಲಕ್ಕೆ ಹೋಗಬಾರ್ದು. ಯಾತಕ್ಕೆ? ಇವ್ರು ಆ ರೈಟೂ ಇಲ್ಲ, ನೋ ರಿಪ್ಲೈ ಅಷ್ಟೇ ಹೊರತು ಇನ್ನೊಬ್ಬರು ರಿಪ್ಲೈ ಕೊಡಬಾರ್ದು. ಅದಕ್ಕೆ ದೇವರ ಸ್ಪೆಸಿಫಿಕ್ ನೇಮ್ ಅಂದರೆ ಯಾವುದು? ಆತ್ಮ. ಅದೇ ರೀತಿ ನಾರಾಯಣ, ಬ್ರಹ್ಮ, ಇವೆಲ್ಲ ದೇವರು ಎಕ್ಸ್ಕ್ಲೂಸಿವ್ ನೇಮ್ಸ್. ಅದು ಗುರು ಉಳಿದವ್ರು ಉಪಯೋಗಿಸಾಗಿಲ್ಲ. ಅದನ್ನು ಯಾರು ಉಪಯೋಗಿಸ್ಬೋದು? ಕೆಲವು ಶಬ್ದ ಇದೆ ಉಪಯೋಗಿಸ್ಬೋದು. ಅದಕ್ಕೆ ಸ್ವಶಬ್ದ ಅಂತ ಕರೆ. ಸ್ವಶಬ್ದ ತುಂಬ ಬೇಕಾದವರಿಗೆ ಪರ್ಸನಲ್ ನಂಬರ್ ಕೊಡ್ತಾರೆ, ಬೇರೆಯವ್ರಿಗೆ ಕೊಡೋದಿಲ್ಲ. ಗೊತ್ತಾಯ್ತಾ? ಅವ್ರು ನೇರ ಮಾತಾಡ್ಬೋದು. ಉಳಿದವ್ರು ಅದು ತೊಗೊಳ್ಳಬಾರದು, ಅದು ಉಪಯೋಗಿಸಬಾರದು. ಹೇಳಿದ್ರೆ ಅಪರಾಧ. ನೀನು ನಂಬರ್ ಕೊಟ್ಟರೆ ಯಾರು ಫಸ್ಟ್ ನೋಡ್ರು ಕೇಳ್ತಾರೆ. ಹಾಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬರುತ್ತೆ. ಪ್ರೈಮ್ ಮಿನಿಸ್ಟರ್ ನಂಬರ್ ಗೊತ್ತಾ ನಿಮಗೆ? ಮಾತಾಡಕ್ಕೆ ಬರುತ್ತೆ. ಹಾಗಿದ್ರೆ ಹಾಗೆ ಆಫೀಸ್ ಕ್ಲೋಸ್ ಮಾಡಿಬಿಡ್ಬೇಕಾಗತ್ತೆ ಅಷ್ಟೇ, ಮಾತಾಡಕ್ಕೆ ಬರೋದು ಹಾಗೆಲ್ಲ.
ಇತ್ಯತ್ರ ತಮೇವೈಕಂ ಮಂತ್ರಗಳು ಹಾಗೇನೆ ಉಪದೇಶ ಬರೋದು ಏನರ್ಥ ಕಾಂಟ್ಯಾಕ್ಟ್ ಕೊಟ್ಟರು ಅಂತ ಅರ್ಥ. ಗುರುಗಳು ಲಿಂಕ್ ಕೊಡ್ತಾರೆ. ಈಗ ಕನೆಕ್ಷನ್ ಎಲ್ಲ ಮುಗಿದೋಗ್ಬಿಟ್ಟಿದೆ, ಕನೆಕ್ಷನ್ ಅವ್ರು ಕೊಡಬೇಕು ಬಂದು, ನಾವು ತಗೊಳಾಗಿಲ್ಲ. ಗುರುಮಂತ್ರ ಹೇಳೋದು ಅರ್ಥ ಅವ್ರು ಹೇಳಬೇಕೀಗ. ಅವಾಗ ಏನಾಗುತ್ತದೋ ಆಗ ಆ್ಯಕ್ಟಿವೇಟ್ ಆಗುತ್ತೆ. ಮಂತ್ರ ನಿಮ್ಮ ಪುಸ್ತಕದಲ್ಲಿ ಇರ್ಬೋದು, ಓದ್ಬೋದು, ನೀವು ಓದಿದಾಗ ಆಯಿತು, ಜಪ ಆಗೋದಿಲ್ಲ. ಅದು ನೀವು 1000 ಸತ್ತು ಓದ್ಬೋದೇ ಹೊರತು ಜಪ ಅಂತ ಅನಿಸೋದಿಲ್ಲ. ಜಪ ಅಂತ ಯಾವಾಗ ಆಗುತ್ತದು? ನೀವು ಗೋಲ್ಡನ್ ವೈರಿಂಗ್ ಬೇಕಾದ್ರೆ ಮಾಡಿಸ್ಬೋದು ಮನೆಗೆ. ನೀವು ಸೂಪರ್ ಗೋಲ್ಡ್ ಎಲ್ಲ ಟ್ಯೂಬ್ ಗೋಲ್ಡು ಕನಿಷ್ಠ ನೀವು ತೊಗೊಳಕ್ಕೆ ಬರೋದಿಲ್ಲ, ತಿಳಿತಾರೆ, ಅವನೇ ಕೊಡಬೇಕು. ಸೊ ಯಾವ ಮಂತ್ರ ಕೂಡ ಗುರುಗಳ ಬಂದಾಗ ಆರ್ಡಿನರಿ ವರ್ಡ್ ಏನಾಗುತ್ತೆ? ಮಂತ್ರ ಆಗುತ್ತೆ. ಇದು ಮಂತ್ರಗಳು ಕೂಡ ಮಂತ್ರ ಆಗೋದಿಲ್ಲ, ಆರ್ಡಿನರಿ ವರ್ಡ್ ಅಂತ ಆಗಿಬಿಡುತ್ತೆ. ಅದು ಉಪದೇಶ ಮಾಡಿಕೊಂಡೇ ಬರಬೇಕು. ಅದಕ್ಕೆ ಇದು ಬರುತ್ತಲ್ಲ, ಭಾಗವತಲ್ಲಿ ಹೇಳ್ತಾರೆ, ಹರಿವಂಶದಲ್ಲಿ ಬರುತ್ತೆ. ರತಿ ಹೆಂಡತಿ, ಗಂಡ ಯಾರು? ಮನ್ಮಥ. ಗಂಡ ಹೆಂಡತಿ ಇಬ್ಬರು ಕೂಡ. ಶಂಬರಾಸುರ ಏನು ಮಾಡ್ದ? ಎತ್ಕೊಂಡೋದು ಪ್ರಜ್ಞೆ ಹುಟ್ಟಿದ ತಕ್ಷಣ. ರತಿ ಅಲ್ಲಿರೋ ಮಾಯಾದೇವಿ ಕೊಟ್ಟು ನೋಡಿದ ತಕ್ಷಣ ಗಂಡ, ಅಯ್ಯೋ ತನ್ನ ಗಂಡ ಅಂತ ಗೊತ್ತಾಯ್ತು ಆಕೆ. ಪಾಪ ಏನು ಮಾಡಿದ್ಲು? ಸಿಕ್ಕಾಕೊಂಡ್ಬಿಟ್ಟಿದ್ದಾಳಲ್ಲಿ. ಹೊರಗೆ ಬರಬೇಕೀಗ. ಅಷ್ಟು ಸುಲಭ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಾಯಾವಿ ಅವನು. ಅದಕ್ಕೆ ಒಂದು ಇದು ಕೊಟ್ಲಾಕಿ, ಕೆಲವೆಲ್ಲ ರಸಾಯನ ಕೊಟ್ಟು. 4 ವರ್ಷಕ್ಕೆ ಎಷ್ಟು ದೊಡ್ಡವನಾದವನು? 16 ವರ್ಷ. 4 ವರ್ಷಕ್ಕೆ 16 ವರ್ಷ ಆಯ್ತು. ಈ ಹೈಬ್ರಿಡ್ ಬೆಳೀತಾರಲ್ಲ ಬೇಗ ಬೇಗ, ಆ ಥರ. ಅದು ಒಂದು ಟೆಕ್ನಿಕ್. ಅದು ಎಲ್ಲರಿಗೂ ಬರೋದಿಲ್ಲ. ಆ ರಸಾಯನ ಗೊತ್ತಿತ್ತು ಆಕೆಗೆ. 16 ಹುಡುಗಾಗಿಬಿಟ್ಟ. ಆಮೇಲೆ ಗೊತ್ತಾಯ್ತು ಗಂಡ ಹೆಂಡತಿ ಅಂತ ಗೊತ್ತಾಯಿತು. ಅಲ್ಲಿ ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗಲ್ಲ, ಫುಲ್ ಸೆಕ್ಯೂರಿಟಿ ಇಟ್ಬಿಟ್ಟಿದ್ದಾರೆ, ಹೊರಗೆ ಬರಲ್ಲ. ಅವನು ಗೆದ್ದು ಹೋಗಬೇಕು. ಅವನು ಭಾಳ ಮಾಯಾವಿ. ಅವನು ಮಾಯಾಗೆಲ್ಲಷ್ಟು ಮಂತ್ರ ಗೊತ್ತಿರಬೇಕೀಗ. ಅವಳಿಗೆ ಗೊತ್ತಿತ್ತು. ಪರಶುರಾಮ ಮಂತ್ರ ಹೇಳ್ಕೊಡ್ತಾವಳು ಅವಳು. ಯಾರಿಗೆ? ಗಂಡನಿಗೆ ಉದ್ದೇಶ ಮಾಡ್ತಾನೆ. ಆಗ ಅವನು ಇವ್ನು ಬೀರಿಸಿ ಗೆದ್ಬೇಡ. ಅವಳಿಗೆ ಮಂತ್ರ ಗೊತ್ತಿದೆ, ಎಸ್ಕೇಪ್ ಆಗಲಿಕ್ಕೆ ಬರಲ್ಲ. ಇವನಿಗೆ ಮಂತ್ರ ಗೊತ್ತಿಲ್ಲ, ಕೊಟ್ಟರೆ ಉಪಯೋಗ ಮಾಡ್ತಾನೆ. ಈ ಬ್ಯಾಟ್ ಇದೆ, ಬೀಸೋ ಬೇರೆ, ಹೊಡೆಯೋದು ಬೇರೆ. ಬೀಸಿದ್ರೆ ಅದು ಬ್ಯಾಟಿಗೆ ಅಂತ ಕರೆಯೋದಿಲ್ಲ. ಟೆಕ್ನಿಕಲಿ ಹೊಡಿಬೇಕಾದ್ರೆ ಇವನಿಗೆ ಗೊತ್ತು, ಆದರೆ ಮಂತ್ರ ಗೊತ್ತಿರೋದು ಆಕೆಗೆ. ಯಾರು ಗುರುವಾದ್ರೆ ಈಗ? ಹೆಂಡ್ತಿನೇ ಗುರುವಾದ. ಇದೆಲ್ಲ ಯೋಚನೆ ಮಾಡಿದರೆ ಗುರುಪದೇಶವಿಲ್ಲದ ಮಂತ್ರ ಉರಗರ ಉಪವಾಸದಂತೆ ಕಾಣಿರೋ ಅಂತ ಹೇಳಿದ್ರು. ಅದು ವೇಸ್ಟ್ ಅಂತ. ಪುಸ್ತಕ ನೋಡ್ಕೊಂಡು ಕೇಳಿದರೆ ಅದು ಮಂತ್ರ ಆಗೋದಿಲ್ಲ, ಗುರುಗಳಿಂದನೇ ಬರಬೇಕು. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು? ತಿಳ್ಕೊಬೇಕಾದ್ರೆ ಇಷ್ಟು ಪ್ರೊಸೆಸ್ ಇದೆ. ಈ ಪ್ರೊಸೀಜರ್ ಬಿಟ್ಟು ಹೋದರೆ ದೇವ್ರ ವಿಷಯ ಗೊತ್ತಾಗೋದಿಲ್ಲ. ಧಾನಾಸುತ ಅಣ್ವ್ಯ ಇವ ಮಾ ಧಾನಾಹ ಇತಿ ಸ್ತ್ರೀಲಿಂಗ ಪ್ರಯೋಗ ತದೆಲ್ಲ ಆಯಿತು. ಇತ್ಯತ್ರ ತಮೇವೈಕಂ ಜಾನಥ. ಕೊನೆಗೆ ಬಂದರು. ದ್ಯು ಭೂ ಆದಿ ಆಯತನಂ ಸ್ವಶಬ್ದ ನಾನುಮಾನಂ ಅಥಚ್ಛಬ್ದ ಪ್ರಾಣಭೃತ್ಯ ಎಲ್ಲ ಬ್ರಹ್ಮಸೂತ್ರಗಳಿವೆ. ಎಲ್ಲ ಕೋಟ್ ಮಾಡ್ತಾರೆ. ಬ್ರಹ್ಮಸೂತ್ರಗಳು ಇವೆ ನೋಡು, ಪ್ರಿಸ್ಟು ಕೊಟ್ಟುಬಿಟ್ಟು ಇದು ಆ ಫೀಲ್ಡ್ ಇದು, ಈ ಶಾಸ್ತ್ರ ಕೊಡು, ಅಲ್ಲಿಂದ ಹೊರಡಬೇಕೀಗ. ಜುಭ್ವಾಧ್ಯಾಯತನಂ ಸ್ವಶಬ್ದ. ಈ ಕೇಸ್ ಹಾಕಿದ ಮುಂದಿನ ಪ್ರೊಸೀಜರ್ ಎಲ್ಲ ಯಾವ ರೀತಿ ಹೋಗ್ಬೇಕದೀಗ? ಪ್ರೊಸೀಜರ್ ಇದು ಆ ರೀತಿ ಹೋಗ್ಬೇಕು. ಇವನು ದೂರ ಇದ್ದ ಬೇರೆ ಆಯಿತು, ಎಂಟರ್ ಆದ ತಕ್ಷಣ ರೂಲ್ಸ್ ಫಾಲೋ ಮಾಡಬೇಕು ಇವನು. ಗೊತ್ತಾಯ್ತಾ? ಆ ಫೀಲ್ಡ್ ಅದು. ಇಲ್ಲಿ ಹೊರಗೆ ಎಂಟರ್ ಬರೋದಿಲ್ಲ. ಈಗ ಇಲ್ಲಿಂದ ಶುರುವಾಯಿತು. ಬ್ರಹ್ಮಸೂತ್ರ ಎಲ್ಲ ಕೋಟ್ ಮಾಡ್ತಾರೆ. ಇತ್ಯತ್ರ ಕೊನೆಗೆ ಹೇಳ್ತಾರೆ, ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ. ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಒಬ್ಬನ್ನು ತಿಳ್ಕೊಬೇಕು ನಾವೀಗ. ಇನ್ಯಾರನ್ನು ತಿಳ್ಕೊಂಡ್ರೆ ಏನಾಗೋದಿಲ್ಲ? ಮೋಕ್ಷ ಸಿಗೋದಿಲ್ಲ. ಯಾರು? ಆತ್ಮಾನಂ, ಭಗವಂತ ಒಬ್ಬನ್ನು ತಿಳ್ಕೊಬೇಕೆ ಹೊರತು ಬೇರೆ ಯಾರನ್ನು ತಿಳ್ಕೊಂಡ್ರೂ ಉಪಯೋಗ ಇಲ್ಲ. ಉಳಿದ ಆಫೀಸರ್ ಸೈನ್ ಮಾಡಿದ್ರೆ ಉಳಿದೆಲ್ಲ ಪ್ರೊಸೀಜರ್ ಯಾರು ಬೇಕಾದ್ರೂ ಮಾಡ್ತಾರೆ, ತರೋದು ಅವೆಲ್ಲ ಮಾಡಿಕೊಡ್ತಾರೆ. ಬಟ್ ಸಿಗ್ನೇಚರ್ ಹಾಕೋದು ಅಂತ ಅದಂತೆ ಕೆಲಸ. ಉಳಿದವ್ರು ಹಾಕಿದ್ರೆ ಫೋರ್ಜರಿ ಆಗುತ್ತೆ. ಇದು ಅವನೇ ಹಾಕ್ಬೇಕು. ಭಾಳ ನೀಟಾಗಿ ಸೈನ್ ಮಾಡ್ತೇನೆ ಅಂತೇಳಿ ಮಾಡಿದರೆ ಏನೂ ಉಪಯೋಗ ಇಲ್ಲ. ಅವ್ನು ಬರೀ ಗೆರೆ ಹೇಳಿದ್ರು ಸಾಕು, ಅವನು ಸಿಗ್ನೇಚರ್ ಆಗಬೇಕಷ್ಟೆ. ಅದು ಇಂಪಾರ್ಟೆಂಟ್. ಅದು ಯಾರ ಕೈಲಿದೆ? ದೇವ್ರ ಕೈಲಿದೆ. ಅವರೊಬ್ಬರು ಕೆಲಸ ಮಾಡಿದರೆ ಆಯಿತು. ಉಳಿದಿದ್ದೆಲ್ಲ ದೇವತೆಗಳು ಏನು ಮಾಡ್ಬೋದು? ಉಳಿದಿದ್ದ ದಿನ ಒಯ್ದಿಡೋದು ಮಾಡ್ಬೋದು, ವಾಪಸ್ ತರೋದು ಮಾಡ್ಬೋದು. ಆ ಕೆಲಸ ಮಾತ್ರ ದೇವರೇ ಮಾಡಬೇಕು. ನಮ್ಮ ದೇವ್ರು ಹಾಗಲ್ಲ, ಅವರೊಳಗೆ ನಿಂತು ಮಾಡಿಸೋದು ದೇವರು. ಮತ್ತೆ ಇದು ದೇವರ ಇನ್ನೊಂದು ವಿಶೇಷ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾ ವಾಚಃ ವಿಮುಂಚಥ. ಮುಂದಿನ ಭಾಗ ಯಾತಕ್ಕೆ ಅಷ್ಟೇ ಕೋಟ್ ಮಾಡಿದ್ರು ಅಂದರೆ, ಆತ್ಮ ಶಬ್ದ ಯಾರನ್ನು ಹೇಳುತ್ತೆ ಅಂತ ಪ್ರಶ್ನೆ, ದೇವರನ್ನು ಹೇಳುತ್ತೆ ಅಂತ ಉತ್ತರ. ಅದಕ್ಕಾಗಿ ಒಂದು ಮಾತು. ಸ್ವಶಬ್ದ ಪರ್ಯಾಯ ಶಬ್ದಾತ್ ನ ಪ್ರಕೃತಿ ಜೀವೋ ಅಭಿಧೀಯೇತೆ ಕಿಂತು ಪರ ಏವೇತಿ ಭಗವತಾ ವ್ಯಾಸೇನ ಅಭಿಹಿತಂ. ಭಗವತಾ ವ್ಯಾಸೇನ ಅಂತ ಯಾತಕ್ಕೆ ಹೇಳಿದರು? ಬ್ರಹ್ಮಸೂತ್ರ ಬರೆದವರು ಯಾರೋ ಅಂತ ಹೇಳ್ತಾರೆ ಅವರು. ಭಗವತಾ ವ್ಯಾಸೇನ, ವೇದವ್ಯಾಸೇರು ಬರೆದವರು. ಆಯಿತು, ಅವ್ರು ಯಾರೋ ಕಶ್ಚನ ಋಷಿ ಅಂತಾರೆ, ಅದಕ್ಕೆ ಭಗವತ ಅಂತ ಹೇಳಿ. ಭಗವತಾ ವ್ಯಾಸೇನ ಅಭಿಹಿತಂ ಉಕ್ತಂ ಅಂತ. ಆತ್ಮಶಬ್ದ ತಸ್ಮಿನ್ನೇವ ಮುಖ್ಯ. ಇದಿಷ್ಟು ಕೂಡ
ಗೌಣಸ್ಥೆಯನ್ನ ಆತ್ಮಶಬ್ದ ಅಂತ ಬ್ರಹ್ಮಸೂತ್ರ ಅಲ್ಲಿ ಭಾಷ್ಯ ಇದೆ. ಇದಿಷ್ಟು ಶಿಫ್ಟ್ ಮಾಡ್ಕೋಬೇಕು ಅಲ್ಲಿಗೆ, ಅದು ಇಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗ ಪೂರ್ತಿ ಸೇರಿ ವಿಸ್ತಾರವಾದ ಅರ್ಥ ಆಗುತ್ತೆ. ತಿಳಿತಾ? ಮುಖ್ಯ ಆತತತ್ವಾಚ್ಯ ಮಾತೃತ್ವಾದ್ ಆತ್ಮೇತಿ ಪರಮೋ ಹರಿ ಆತ್ಮಾಭಾಸಾಸ್ತದನ್ಯೇ ನಹ್ಯೇತೇಷಾಂ ತಥಾ ಗುಣಾಃ ಇತಿ ಪರಮೋಪನಿಷದಿ. ಪರಮೋಪನಿಷತ್ ಹೇಳ್ತಾ ಇದೆ, ದೇವರಿಗೆ ಒಂದೇ ಆತ್ಮ ಅಂತ ಹೇಳಿ ಬೇರೆ ಯಾರಿಗೂ ಆತ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಹೆಸರು ದೇವರಿಗೆ. ಅರ್ಥ ಏನದಕ್ಕೆ? ಆತತತ್ವಾಚ್ಯ ಮಾತೃತ್ವ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆಕಾಶ ಸರ್ವತ್ರ ವ್ಯಾಪ್ತವಾಗಿದೆ, ಆತ್ಮ ಅಂತ ಕರೆಯಕ್ಕೆ ಬರೋದಿಲ್ಲ. ಮಾತೃತ್ವ ಜ್ಞಾನ ಇದೆ, ಆಕಾಶ ಜ್ಞಾನ ಇಲ್ಲ. ಆದ್ದರಿಂದ ಆತತತ್ವಾಚ್ಯ ಮಾತೃತ್ವಾತ್ ಆತ್ಮೇತಿ ಪರಮೋ ಹರಿಹಿ. ದೇವರಿಗೆ ಏನಂತ ಹೆಸರಿದೆ? ಆತ್ಮ ಅಂತ ಹೆಸರಿದೆ. ಆತ್ಮಾಭಾಸಾಸ್ತದನ್ಯೇ ನಹ್ಯೇತೇಷಾಂ ತಥಾ ಗುಣಾಃ. ಉಳಿದವರಿಗೆ ಆತ್ಮ ಅಂತ ಹೆಸರು ಉಪಯೋಗಿಸ್ಬೋದು, ಅದು ಯಾವ ಸೆನ್ಸಲ್ಲಿ? ಸೆಕೆಂಡರಿ ಸೆನ್ಸ್ನಲ್ಲೇ ಹೊರತು ಪ್ರೈಮರಿ ಸೆನ್ಸ್ನಲ್ಲ. ಪ್ರೈಮರಿ ಸೆನ್ಸ್ನಲ್ಲಿ ಕರೀಲಿಕ್ಕೆ ಬರೋದಿಲ್ಲ. ಏನಹ್ಯೇತೇಷಾಂ ತಥಾ ಗುಣ, ಯಾಕೆ ಅವ್ರ ಗುಣಗಳಿಲ್ಲ, ವ್ಯಾಪ್ತವಾಗಿಲ್ಲ, ಆದ್ದರಿಂದ ಆ ಹೆಸರು ಅಪ್ಲಿಕಬಲ್ ಅಲ್ಲ. ಇತಿ ಪರಮೋಪನಿಷದಿ. ಅಲ್ಲಿಗೆ ನಾಡೆ ಅಂದರೆ ನಾಡಿದ್ದು ಮುಂದಿನ ಪಾಠ. ಎರಡೂ ಕೂಡ